ಹಾಯ್ ಹಲೋ ನಮಸ್ಕಾರ. ನೈನ್ ಲೈವ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳವೆಡೆ. ವೀಕ್ಷಕರೇ, ಮಹಿಳೆಯರಿಗಾಗಿ ಅನೇಕ ಕಾನೂನುಗಳು ಕಾಲಕಾಲಕ್ಕೆ ರಚನೆಗೊಂಡಿವೆ. ಭಾರತ ದೇಶದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಮತ್ತು ಗೌರವದಿಂದ ಹೇಗೆ ಬಾಳಬೇಕೆಂದು ಅನೇಕ ಕಾನೂನುಗಳು ರಚನೆಗೊಂಡಿವೆ. ಆದರೆ ಪ್ರಚಾರದ ಕೊರತೆಯಿಂದಲೋ ಅಥವಾ ಮಹಿಳೆಯರ ಬಗ್ಗೆ ಇರುವ ತಾತ್ಸಾರ ಮನೋಭಾವನೆಯಿಂದಲೋ ಅವಳ ಹಕ್ಕುಗಳೇನು, ಬಾಧ್ಯತೆಗಳೇನೆನ್ನುವುದು ಅವಳಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾವು ಇದರ ಬಗ್ಗೆ ಚರ್ಚಿಸಲಿದ್ದೇವೆ. ಇದನ್ನು ತಿಳಿಸಿಕೊಡಲು ನಮ್ಮ ಜೊತೆಗೆ ಕಾನೂನು ತಜ್ಞ ಮತ್ತು ಖ್ಯಾತಿ ವಕೀಲರಾದ ಶ್ರೀಮತಿ ನಂದಾ ಮಂಜುನಾಥ್ ಮಾಳೋದೆ ಅವರು ಉಪಸ್ಥಿತರಿದ್ದಾರೆ. ಇವರು ಮಹಿಳೆಯರ ಪರವಾಗಿ ಯಾವ ಕಾನೂನುಗಳಿವೆ, ಯಾವ್ಯಾವ ಕಾನೂನುಗಳು ಯಾವ ಸಂದರ್ಭದಲ್ಲಿ ಬಳಸಬೇಕೆನ್ನುವುದು ತಿಳಿಸಲು ಬಂದಿದ್ದಾರೆ. ವೀಕ್ಷಕರೇ, ಬನ್ನಿ ಮೊದಲಿಗೆ ಅವರಿಗೆ ನಮ್ಮ ಸ್ಟುಡಿಯೋಗೆ ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್, ತಮಗೆ ಮಹಿಳಾ ಮತ್ತು ಕಾನೂನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಮೊದಲು ಮೇಡಮ್ ಕಿರುಪರಿಚಯನ್ನು ಕೇಳೋಣ. ಮೇಡಮ್, ತಮ್ಮ ಕಿರುಪರಿಚಯ ಕೊಡುವುದಾದರೆ? ನಾನು ಶ್ರೀಮತಿ ನಂದಾ ಮಾಳ್ವದೆ. ಮೂಲತಃ ನಾನು ಧಾರವಾಡದವಳು. ನನ್ನ ಎಜುಕೇಷನ್ ಎಲ್ಲ ಧಾರವಾಡದಲ್ಲೇ ಆಯಿತು. ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಎಲ್ಲ ಧಾರವಾಡನಲ್ಲೇ. ಧಾರವಾಡಕ್ಕೆ ಕರ್ನಾಟಕ ಕಾಲೇಜಿನಿಂದ ನಾನು ಗ್ರ್ಯಾಜುಯೇಷನ್ ಪಡ್ಕೊಂಡು ಅಲ್ಲೇ ಯೂನಿವರ್ಸಿಟಿ ಲಾ ಕಾಲೇಜಿನಲ್ಲಿ ಲಾ ಮುಗಿಸ್ಕೊಂಡು 1980ರಲ್ಲಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ 3 ವರ್ಷ ಪ್ರಾಕ್ಟೀಸ್ ಮಾಡಿದ ಮೇಲೆ ಮದುವೆ ಆಗಿ ಹುಬ್ಬಳ್ಳಿಯಲ್ಲಿ ನನ್ನ ಕರ್ಮಭೂಮಿ ಹುಬ್ಬಳ್ಳಿಯಲ್ಲಿ ನನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಯಜಮಾನರು ವಕೀಲರಿದ್ದರು. ಹೀಗಾಗಿ ಇಬ್ಬರೂ ಕೂಡಿ ಈ ವಕೀಲಿ ವೃತ್ತಿಯನ್ನು ಸತತವಾಗಿ 40 ವರ್ಷದವರೆಗೆ ನಡೆಸ್ಕೊಂಡು ಹೋದ್ವಿ. ನಾವು ಮುಖ್ಯವಾಗಿ ಸಿವಿಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದರಲ್ಲೂ ಸ್ಪೆಷಲಾಗಿ ನಾವು ಕೌಟುಂಬಿಕ ಅನ್ನಿ ಅಥವಾ ಪ್ರಾಪರ್ಟಿ ಮ್ಯಾಟರ್ಸ್ ಅನ್ನಿ, ಆಮೇಲೆ ಇದು ಇಂಜಂಕ್ಷನ್ ಸೂಟ್ಸ್ ಅನ್ನಿ, ಈ ಥರ ಸಿವಿಲ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಸಿವಿಲ್ ಕೇಸಸ್ ಎಲ್ಲ ನಡೆಸ್ತಾ ಇದ್ದೆ. ಈಗ ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಸೆಟ್ಲಾಗಿದ್ದೀನಿ. ನನಗೆ ಒಬ್ಬಳು ಮಗಳು ಇದ್ದಾಳೆ. ಅಲ್ಲೂ ಸಹ ನಾನು ನನ್ನ ಪ್ರಾಕ್ಟೀಸ್ ಕನ್ಸಲ್ಟೇಷನ್ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ವೀಕ್ಷಕರೇ, ಇದಾಯಿತು ನಮ್ಮ ವಿಶೇಷ ಅತಿಥಿಯ ಪರಿಚಯ. ಮೇಡಮ್ ಅವರು ತಮ್ಮ ಪರಿಚಯವನ್ನು ಬಹಳ ವಿಸ್ತಾರವಾಗಿ ಚೆನ್ನಾಗಿ ಹೇಳಿದರು. ಅವರು 40 ವರ್ಷದಿಂದ ಲಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಇನ್ನೂ ಕೂಡ ಮಾಡ್ತಿದ್ದಾರೆ ಅಂತ ಹೇಳಿದರು. ಬನ್ನಿ ವೀಕ್ಷಕರೇ, ಮೇಡಮ್ ಕಡೆಯಿಂದ ನಾವು ಸ್ವಲ್ಪ ಸಲಹೆಗಳನ್ನು ಕೇಳೋಣ. ಮಹಿಳೆಯರಿಗಾಗಿ ಯಾವೆಲ್ಲ ಕಾನೂನುಗಳು ರಚನೆಗೊಂಡಿವೆ, ಯಾವೆಲ್ಲ ಕಾನೂನುಗಳನ್ನು ಹೇಗೆ ಉಪಯೋಗಿಸಬೇಕು, ಬಳಸಿಕೊಳ್ಳಬೇಕೆಂದು ಮೇಡಮ್ ಅವ್ರ ಕಡೆ ಕೇಳ್ಕೊಳ್ಳೋಣ. ಮೇಡಮ್, ಈಗ ನಾ ಹೇಳ್ದಂಗೆ ನಮ್ಮ ಕಾನೂನು ಪದ್ಧತಿಯಲ್ಲಿ ಒಂದು ಭಾಳಷ್ಟು ಕಾನೂನುಗಳು ರಚನೆಗೊಂಡಿವೆ. ಅವು ಮಹಿಳೆಯರಿಗಾಗಿ ಯಾವ ರೀತಿಯಿಂದ ಉಪಯೋಗ ಅವು ಮಹಿಳೆಯರು ಹೇಗೆ ಬಳಸ್ಕೋಬಹುದು ಮತ್ತು ಏನು ಅನ್ನೋದು ಸ್ವಲ್ಪ ಬ್ರೀಫಾಗಿ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ ಮೇಡಮ್. ಆಯಿತು. ಈ ಮಹಿಳೆಯರಿಗಾಗಿ ಅಂತ ನಮ್ಮ ದೇಶದಲ್ಲಿ ನಮ್ಮ ಗೌರ್ಮೆಂಟ್ನವರು ಕೆಲವೊಂದು ಕಾನೂನುಗಳನ್ನು ಪಾಸ್ ಮಾಡಿದ್ದಾರೆ. ಈ ಕಾನೂನುಗಳು ಯಾವುವು, ಯಾತಕ್ಕೆ ಮಾಡಿದರು, ಹೇಗೆ ಮಾಡಿದರು ಅಂತ ತಿಳ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಅದರ ಹಿಸ್ಟ್ರಿ ತಿಳ್ಕೊಂಡ್ರೆ ಒಳ್ಳೆ. ಇತಿಹಾಸ ಏನಿತ್ತು ಅಂದರೆ ನಮ್ಮ ಮಹಿಳೆಯರ ಸ್ಥಾನಮಾನ ಹೇಗಿತ್ತು, ಹಿಂದೆ ಹೇಗಿತ್ತು, ಮಧ್ಯಯುಗದಲ್ಲಿ ಹೇಗಿತ್ತು, ಈಗ ಹೇಗಿದೆ, ಅದನ್ನೆಲ್ಲ ತಿಳ್ಕೊಳ್ಳೋದು ಒಂದು ಸ್ವಲ್ಪದ್ರಲ್ಲಿ ನಾನು ತಿಳಿಸಿ ಹೇಳ್ತೀನಿ. ನಾವು ಪುರಾಣ ಕಾಲದಲ್ಲಿ, ಮಧ್ಯಯುಗದಲ್ಲಿ ಅಥವಾ ಬ್ರಿಟಿಷರ ಕಾಲದಲ್ಲಿ ಈ ಮಹಿಳೆಯ ಸ್ಥಾನಮಾನ ಹೇಗಿತ್ತು ಅಂತಂದರೆ, ಪ್ರಾಚೀನ ಕಾಲದಲ್ಲಿ ಮಹಿಳೆಗೆ ಒಂದು ಗೌರವ ಸ್ಥಾನವಿತ್ತು. ನೀವು ನೋಡ್ತೀರಿ, ನಾವು ಭೂಮಿಗೂ ಭೂತಾಯಿ ಅಂತೀವಿ. ನಿಜ ನಿಜ. ಆಮೇಲೆ ಶಕ್ತಿ ದೇವಿ. ಹೌದು. ಈ ಶಕ್ತಿ ದೇವಿ ನೋಡಿದರೆ ನಾವು ಎಲ್ಲರೂ ಶಕ್ತಿ ದೇವಿ ಪೂಜೆ ಮಾಡ್ತಾರೆ. ಆಮೇಲೆ ಬರ್ತಾ ಮಹಾರಾಜರ ಕಾಲದಲ್ಲಿ ನಾವು ಎಷ್ಟೋ ಜನ ಮಹಾರಾಣಿಗಳು ತಮ್ಮ ಗಂಡಂದ್ರು ತೀರ್ಕೊಂಡ್ಮೇಲೆ ಅವರ ರಾಜ್ಯಭಾರ ಹೇಗೆ ಮಾಡ್ತಾ ಇದ್ರು ಅಂತ ನಮ್ಮ ಕರ್ನಾಟಕದಲ್ಲೇ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ್ಕ, ಬೆಳವಡಿ ಮಲ್ಲಮ್ಮ, ಆಮೇಲೆ ಅಹಲ್ಯಬಾಯಿ ಹೋಳ್ಕರ್ ಮಹಾರಾಷ್ಟ್ರದಲ್ಲಿ, ಪದ್ಮಾಬಾಯಿ, ಇವರೆಲ್ಲ ನೋಡಿದರೆ ಅವರೆಲ್ಲ ಎಷ್ಟೋ ಶಕ್ತಿಶಾಲಿಗಳಿದ್ರು. ತಮ್ಮ ತಮ್ಮ ರಾಜ್ಯಗಳನ್ನು ತಮ್ಮ ಗಂಡಂದಿರ ನಂತರ ಹೇಗೆ ನಡೆಸ್ಕೊಂಡು ಹೋದ್ರು. ಸ್ಪೆಷಲಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಆವಾಗ ಅವಳಿಗೆ ಬ್ರಿಟಿಷರಿಂದ ಎಷ್ಟೊಂದು ಅವಳಿಗೆ ಒಂದು ಮಗುಗೆ ದತ್ತಕ್ಕೆ ತಗೋಬೇಕಾದ್ರೆ ಎಷ್ಟು ಅಪೋಸಿಷನ್ ಬಂತು. ಇಂಥ ಒಂಥರ ಇದರಲ್ಲೂ ಅವರು ಮುನ್ನಡೀತಾ ಇದ್ರು.
ಅಂಥ ಒಂದು ಸ್ಥಾನಮಾನ ಇರುವಂಥ ಮಹಿಳೆಗೆ ಬರ್ತಾ ಬರ್ತಾ ಅವಳ ಗೌರವ ಸ್ಥಾನ ಕಡಿಮೆ ಆಗ್ತಾ ಬಂತು. ಯಾಕೆ ನಿಜ 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 ಮೇಡಮ್. ಯಾಕೆ ಅಂದರೆ ನಾವು ಹೇಳ್ಬೋದು ಶಿಕ್ಷಣ. ಹೌದು, ಶಿಕ್ಷಣ ಭಾಳ ಕಮ್ಮಿ ಜನರಿಗೆ ಬರ್ತಿತ್ತು. ಯಾರಿಗೆ ವ್ಯವಹಾರ ಜ್ಞಾನ ಇತ್ತು ಅಥವಾ ದೊಡ್ಡ ರಾಜ ಮನೆತನದವ್ರು ಇದ್ದರು ಅಂಥವರಿಗೆ ಒಂದು ಸ್ವಲ್ಪ ಸೌಲಭ್ಯಗಳು ಇರ್ತಿದ್ದು. ಒಂದು ಈ ನಮ್ಮ ಸಾಮಾನ್ಯ ಮಹಿಳೆಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ. ಅವಳ ಜಗತ್ತು ಅಂದರೆ ಅವಳ ಮನೆಯ 4 ಗೋಡೆಗಳು ಮಾತ್ರ. ಅವಳಿಗೆ ಶಿಕ್ಷಣ ಇರ್ತಿರ್ಲಿಲ್ಲ, ಅವಳಿಗೆ ಏನೂ ಸಿಗ್ತಿರ್ಲಿಲ್ಲ. ಅವಳ ಕೆಲಸ ಅಂತಂದರೆ ಮದುವೆ ಆದಮೇಲೆ ಮಕ್ಕಳನ್ನು ಹೇರೋದು, ಆಮೇಲೆ ಗಂಡಂದ್ರ ಸೇವೆ ಮಾಡೋದು, ಅತ್ತೆ ಮಾವಂದ್ರ ಸೇವೆ ಮಾಡೋದು ಅಲ್ಲ ಮಾಡ್ಬೋದು ಅದನ್ನು. ಆದರೆ ಅವಳಿಗೆ ಹೊರಗಿನ ಪ್ರಪಂಚ ಏನಿದೆ ಅಂತ ಗೊತ್ತೇ ಇರಲಿಲ್ಲ. ಆಮೇಲೆ ಅವಳ ಮೇಲೆ ಅತ್ಯಾಚಾರನೂ ಆಗ್ತಾ ಇತ್ತು. ಆಗಿನ ಕಾಲದಲ್ಲೂ ಅತ್ಯಾಚಾರ ಇತ್ತು, ದೈಹಿಕವಾಗಿ ಅನ್ನಿ, ಮಾನಸಿಕವಾಗಿ ಅನ್ನಿ. ಈಗ ನೋಡಿ, ನೀವು 4 ಕೋಣೆಯಲ್ಲಿ ಇದ್ಕೊಂಡ್ರೆ ನಿಮ್ದು ಬೆಳವಣಿಗೆ ಆಗುತ್ತಾ? ಆಗಲ್ಲ. ನಿಜ, ಅದು ನಿಜ. ಅದು ಫಿಸಿಕಲ್ ಆಗಲಿ ಮೆಂಟಲ್ ಆಗಿ ನಮ್ಮ ಬೆಳವಣಿಗೆ ಆಗೋದಿಲ್ಲ. ಆ ಥರ ಬೆಳವಣಿಗೆ ಆಗಲಿಲ್ಲ ಅಂದರೆ ಅವಳಿಗೆ ಏನು ಜಗತ್ತಿನಲ್ಲಿ ಏನು ನಡೀತಾ ಇದೆ ಅಂತ ಅರಿವೇ ಇರೋದಿಲ್ಲ ಅವರಿಗೆ. ಅಂಥ ಕಾಲದಲ್ಲಿ ಈ ಬ್ರಿಟಿಷರ ಕಾಲದಲ್ಲಿ ಕೆಲವೊಂದು ಸಮಾಜ ಸೇವಕರು, ಸುಧಾರಕರು, ಸಮಾಜ ಸುಧಾರಕರು ಈ ಮಹಿಳೆಯ ಅವಸ್ಥೆಯನ್ನು ನೋಡಿಕೊಂಡು ಅವರಿಗೊಂದು ಸ್ಥಾನಮಾನ ಕೊಡಬೇಕು, ಅವಳ ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಹೋರಾಟ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್ ರಾಜಾರಾಮ್ ಮೋಹನ್ ರಾಯ್ ತಗೋಬಹುದು ನಾವು. ಅವಾಗ ಏನಿತ್ತು, ಮೊದಲು ಒಬ್ಬ ಮಹಿಳೆಗೆ ಗಂಡ ಸತ್ತ ಮೇಲೆ ಸತಿ ಹೋಗೋ ಪದ್ಧತಿ ಇತ್ತು. ಸತಿ ಹೋಗೋದು ಅಂತಂದ್ರೆ ಗಂಡನ ಸಹಗಮನ ಮಾಡೋದು, ಅವನ ಜೊತೆನೆ. ಅಂದ್ರೆ ಅವಳದು ಇದನ್ನು ಹೋಗ್ಬಿಡ್ತಿತ್ತು, ಅವಳು ದೇಹ ತ್ಯಾಗ ಮಾಡ್ಬಿಡ್ತಿದ್ಲು. ಇದು ಅವಳಿಗೂ ಜೀವನ ಇದೆ. ಜೀವ ತೆಗೆಯೋದು, ಜೀವಂತವಾಗಿ ಸಾಯೋದು ಗಂಡನ ಇದ್ರ ಮೇಲೆ ಕುತ್ಕೊಂಡು ಅಂತಂದ್ರೆ ಅದು ಎಷ್ಟು ಒಂಥರ ಇದಾಗುತ್ತೆ. ಹಿಂಸೆ ಕೇಳಲಿಕ್ಕೆ ಎಷ್ಟು ಹಿಂಸೆ ಆಗ್ತದೆ. ಅವಳು ಹೇಗೆ ಅನುಭವಿಸ ಅವಳಿಗೆ ಮನಸ್ಸಿರ್ಬೋದು, ಇರ್ಲಿಕ್ಕಿಲ್ಲ. ಅದು ಯಾರು ಕೇಳ್ತಿದ್ರು? ಯಾರು ಸತಿ ಸಹಗಮನ ಅಂದ್ರೆ ಸತಿ ಸಹಗಮನ ಆಯ್ತು, ಅವಳು ಅಷ್ಟೇ. ಅವಳಿಗೆ ಇಷ್ಟ ಇದೆಯೋ ಇಲ್ವೋ, ಅವಳಿಗೆ ಹೋಗ್ಬೇಕೋ ಇಲ್ಲೋ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಅದಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಹೋರಾಟ, ಮೇನ್ ಸತಿ ಸಹಗಮನದ ಹೋರಾಟ ಅವ್ರು ಶುರು ಮಾಡಿದ್ರು. ಅದಕ್ಕೆ ಅವರಿಗೆ ಬ್ರಿಟಿಷರು ಒಂದು ಸ್ವಲ್ಪ ಸಪೋರ್ಟು ಕೊಟ್ಟರು. ಈ ಸತಿ ಸಹಗಮನದ ಜೊತೆ ಅವರು ಬಾಲ್ಯ ವಿವಾಹ ಅನ್ರಿ, ವಿಧವಾ ವಿವಾಹ, ಇವುಗಳನ್ನೆಲ್ಲ ಇದ್ರ ಸಲುವಾಗನೂ ಹೋರಾಟ ಮಾಡಿದ್ರು. ಈ ಬ್ರಿಟಿಷರ ಕಾಲದಿಂದ ಈ ಕೆಲವೊಂದು ಹೋರಾಟಗಳು ಶುರು ಆದ್ಮೇಲೆ ಅವರಿಗೆ ಬಹಳಷ್ಟು ಜನ ಮಹಿಳಾ ಹೋರಾಟಗಾರ್ತಿಯರೇ, ಸರೋಜಿನಿ ನಾಯ್ಡು ಅನ್ನಿ, ಆನಿ ಬೆಸೆಂಟ್ ಅನ್ನಿ, ಬಹಳ ಜನ ಇದ್ರು ಆ ಟೈಮ್ನಲ್ಲಿ ಭಾರತನಲ್ಲಿ. ಅವರೆಲ್ಲರೂ ಕೂಡ್ಕೊಂಡು ಈ ಮಹಿಳೆಯ ಅಪ್ಲಿಫ್ಟ್ಮೆಂಟ್, ಎಂಪವರ್ಮೆಂಟ್ ಅಂತೀವಿ ಈಗ ನಾವು. ಲೇಟೆಸ್ಟ್ ಆಗಿ ವುಮನ್ ಎಂಪವರ್ಮೆಂಟ್ ಅನ್ನೋ ಶಬ್ದ ಬಂದಿದೆ. ಆ ಟೈಮ್ನಲ್ಲಿ ಅವಳ ಉನ್ನತಿಗಾಗಿ ಕೆಲವೊಂದು ಹೋರಾಟ ಮಾಡಿದ್ರು. ಆ ಪ್ರಕಾರ ಸ್ವಾತಂತ್ರ್ಯಾನಂತರ ನಮ್ಮ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆದಮೇಲೆ ಅವಳ ಸಲುವಾಗಿ ಅಂತ, ಅಂದರೆ ಒಂದು ಮಹಿಳೆಯ ಅಪ್ಲಿಫ್ಟ್ಮೆಂಟ್ ಸಲುವಾಗಿ ಅನ್ರಿ, ಅವಳಿಗೆ ಒಂದು ಸ್ಥಾನಮಾನ ಸಿಗಬೇಕು, ಅವಳಿಗೂ ರೈಟ್ಸ್ ಇದೆ ಅಂತ ತೋರಿಸ್ಕೊಡ್ಬೇಕು ಅಂತ ಕೆಲವೊಂದು ಕಾನೂನುಗಳನ್ನು ಅವಳಿಗಾಗಿಯೇ ಪಾಸ್ ಮಾಡಿದ್ರು ಅಂತ ಹೇಳ್ಬೋದು ನಾವು. ಇದು ಬ್ರಿಟಿಷ್ ಕಾಲದಲ್ಲಿ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸ್ ಬರುತ್ತೆ. ಇಂಡಿಪೆಂಡೆನ್ಸ್ ಆಮೇಲೆ ಬ್ರಿಟಿಷರ ಕಾಲದ ನಂತರ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್. ಈ ಆಕ್ಟ್ಗಳೆಲ್ಲ ಪಾಸ್ ಮಾಡಿದ್ದು ಬ್ರಿಟಿಷರ ಕಾಲದಿಂದ ನಂತರ, ಬ್ರಿಟಿಷರ ಕಾಲದ ನಂತರ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆದ ನಂತರ. ಆದ್ರೆ ಬ್ರಿಟಿಷರು ನಮ್ಗೆ ಕೆಲವೊಂದ್ರಲ್ಲಿ ಅವರು ನಮ್ಗೆ ಸಹಾಯ ಮಾಡಿದ್ರು, ನಮ್ಮ ಹೋರಾಟಗಾರರ ಜೊತೆ ಅಂತ ಹೇಳ್ಬೋದು ನಾವು ಅಷ್ಟೇ. ಆ ಬೇಸಿಸ್ ಮೇಲೆ ನಮಗ್ ಕಾನೂನು ಪಾಸ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಈಗ ನಾವು ಅಂತೀವಿ ಒಂದು, ಈಗ ಹೆಣ್ಣು ಅದು ಹುಟ್ಟಿದಾಗಿಂದ ಅಂದ್ರೆ ಒಬ್ಬಳ ಮಹಿಳೆ ಆಗಲಿ ಅಥವಾ ಒಬ್ಬ ಪುರುಷ ಆಗಲಿ, ಅವರ ಹುಟ್ಟಿನಿಂದ ಅವ್ರು ಸಾಯೋ ತನಕ ಅವ್ರಿಗೆ ಏನೇನು ರೈಟ್ಸ್ ಇದೆ, ಅವ್ರಿಗೆ ಏನೇನು ಫೆಸಿಲಿಟೀಸ್ ಇದೆ, ಅದು ತಿಳ್ಕೊಳ್ಳೋದು ಮಹತ್ವದ್ದು. ಅದರಲ್ಲಿ ಸ್ಪೆಷಲಿ ಮಹಿಳೆಯರು ಒಂದು ಭ್ರೂಣ ಅಂದರೆ ತಾಯಿ ಹೊಟ್ಟೆಯಲ್ಲಿದ್ದಾಗಿಂದ ಅವಳಿಗೆ ಸಾಯೋ ತನಕ ಯಾವ ಥರ ಕಾನೂನಿನ ಸಂರಕ್ಷಣೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಕೋಬಹುದು. ಫಸ್ಟ್ ಆಗಿ ನಾವು ಅಂತ ಅನ್ನೋದು ಅಂದರೆ, ಒಂದು ಜೀವದ ಹುಟ್ಟು ಆಗೋದು ತಾಯಿಯ ಭ್ರೂಣದಲ್ಲಿ. ಹೌದು ಅಲ್ಲ, ಅದು ಆ ಭ್ರೂಣದಲ್ಲಿ, ಅದು ತಾಯಿ ಭ್ರೂಣದಲ್ಲಿ ಬಂದಾಗ ಜನ ಅವಾಗ ಏನು ಮಾಡ್ತಿದ್ರು, ನಮ್ಮದು ಪುರುಷ ಪ್ರಧಾನ, ಎಲ್ಲದಕ್ಕೂ ಮಗ ಬೇಕು, ಗಂಡ ಮಗ ಬೇಕು, ನಮಗೆ ಕೀರ್ತಿ ಬೆಳಗ್ತಾನೆ, ಅವನಿದ್ರೆ ನಮಗೆ ಮುಕ್ತಿ ಸಿಗ್ತದೆ, ನಾವು ನಮ್ಮ ನಂತರ ಅವನು ನಮ್ದು ಪ್ರೊಜಿನಿಸ್ ತಗೊಂಡು ಹೋಗ್ತಾನೆ, ಅಂದ್ರೆ ನಮ್ಮ ಫ್ಯಾಮಿಲಿ ಬೆಳೀತದೆ ಅಂತ ಆ ತರ ಒಂದು ಅವರಿಗಿತ್ತು. ಹೆಣ್ಣು ಮಗು ಅಂದ್ರೆ ಒಂಥರ ತುಚ್ಛತ
ಒಂಥರ ಹೀನ ಭಾವನೆ. ಹಾ, ಅವಳು ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ರು, ಹೋಗಿ ಅದನ್ನ ಟೆಸ್ಟ್ ಮಾಡಿಸೋದು. ಅಂದ್ರೆ ತಮಗೆ ಮಗಳು ಬ್ಯಾಡ್ ಆಗಿತ್ತಂದ್ರೆ ಹೋಗಿ ಟೆಸ್ಟ್ ಮಾಡಿ ಅವಳಿಗೆ ಅದನ್ನ ಹೆಣ್ಣು ಇತ್ತಂದ್ರೆ ಅದನ್ನ ಭ್ರೂಣವನ್ನು ತೆಗೆದು ಬಿಡೋದು. ಇದು ತಪ್ಪು. ಅದಕ್ಕೆ ಅವ್ರು ಏನು ಮಾಡಿದ್ರು, ಇವರು ಗೌರ್ಮೆಂಟ್ನವರು ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ರು. ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ಅಂತ. ಹೆಣ್ಣು ಭ್ರೂಣ ಹತ್ಯೆ ಅಂತಂದ್ರೆ ಹೆಣ್ಣು, ಆ ಭ್ರೂಣದಲ್ಲಿ ಹೆಣ್ಣಿದೆ ಅಂದ ತಕ್ಷಣ ಡಾಕ್ಟರ್ಸಿಗೆ ಹಣ ಕೊಟ್ಟು ಇದು ಮಾಡಿ ಅದನ್ನ ತೆಗೆಸ್ಬಿಡೋದು. ಆದ್ರೆ ಅದು ಶಿಕ್ಷಾರ್ಹ ಅಂತ ಹೇಳಿ ಜೀವ ತಗೋತ ಬಹಳ ತಪ್ಪು. ಹೋಟೆಲ್ ಇರ್ಲಿ, ಲೈವ್ ಮುಂದಿರ್ಲಿ, ಅದೊಂದು ತಪ್ಪಲ್ವಾ ಮೇಡಮ್? ಹೌದು, ಅದು ತಪ್ಪು ಅಂತಾನೆ. ಅದಕ್ಕೆ ಅದು ಒಂದು ಶಿಕ್ಷಾರ್ಹ ಅಂತ ಹೇಳಿ ಅದಕ್ಕೆ ಒಂದು ಶಿಕ್ಷೆಯನ್ನು ಮಾಡಿ ಅದು ಒಂದು ಆಕ್ಟ್ ಪಾಸ್ ಮಾಡಿ ಅದಕ್ಕೊಂದು ಕೊಡೋಣ ಅಂತ ಹೇಳಿ ಈಗ ಡಾಕ್ಟರ್ಸಿಗೂ ಅದರಲ್ಲಿ. ಅದಕ್ಕೆ ಈಗ ಡಾಕ್ಟರ್ಸ್ ಅದು ಸ್ಕ್ರೀನಿಂಗ್ ಹೋದಾಗ ಅದು ಗಂಡೋ ಹೆಣ್ಣು ಹೇಳೋದಿಲ್ಲ, ಗೊತ್ತಿದ್ರೂ ಹೇಳೋದಿಲ್ಲ. ಅದೇ ತರ ಪ್ರಿನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಾಲಜಿ ಆಕ್ಟ್ ಅಂತ ಒಂದಾಯ್ತು. ಅದರಲ್ಲಿನೂ ಮಗ ಇದಾನೋ ಮಗು ಇದೆ ಹೆಣ್ಣಿದೆಯೋ ಅದನ್ನ ನೋಡಿಕೊಂಡು ಅದರ ಪ್ರಕಾರ ಡಯಾಗ್ನೋಸ್ ಮಾಡಿ ಅದನ್ನ ತೆಗೆದು ಬಿಡಬೇಕು ಅನ್ನೋದಿತ್ತಲ್ಲ, ಅದನ್ನು ಸಹ ಆ ಆಕ್ಟನ್ನು ಪಾಸ್ ಮಾಡಿದ್ರು. ಇವೆಲ್ಲ ಆಕ್ಟ್ ಪಾಸ್ ಮಾಡಿದ್ದಾರೆ. ಆದ್ರೆ ಮೇಡಮ್, ಒಬ್ಬೊಬ್ಬರು ಹೆಣ್ಣು ಮಗು ಹುಟ್ಟಿದ ಕೂಡ್ಲೇನು ಅವಳಿಗೆ ಕೊಲ್ತಾ ಅದು ಹಸುಗೂಸ್ನ ಹೋಗಿ ಎಲ್ಲಾದ್ರೂ ಚೆಲ್ ಬಂದ್ವಿ ಇಲ್ಲ ಕೊಂದ್ ಬಿಡ್ತಾರೆ. ಇದಕ್ಕೇನ್ ಮಾಡ್ಬೋದು ಮೇಡಮ್? ನೋಡಿ, ಅದು ಸ್ಪೆಷಲ್ ಆಕ್ಟ್ ಅಂತ ಹೀಗಿಲ್ಲ. ಈಗಿನ ಕಾಲದಲ್ಲಿ ನಾವು ಅದನ್ನ ಹೆಚ್ಚಾಗಿ ನೋಡೋದಿಲ್ಲ. ಅವಾಗೆಲ್ಲ ತಗೊಂಡು ಹೋಗಿದ್ದು ಗೊತ್ತಾಯ್ತು ಅಂತಂದ್ರೆ ನಾವೇನಾದ್ರೂ ಆಕ್ಷನ್ ತಗೋಬಹುದು. ಗೊತ್ತಾಗ್ಬೇಕು ಅದನ್ನ ಯಾರು ಚೆಲ್ಲಿದ್ದಾರೆ, ಯಾಕೆ ಇದು ಮಾಡಿದ್ರೆ ಗೊತ್ತಾದ್ರೆ ಅವ್ರ ಮೇಲೆ ನಾವು ಆಕ್ಷನ್, ಪೊಲೀಸರೇ ಆಕ್ಷನ್ ತಗೋಬಹುದು, ಅಥವಾ ಯಾರಾದ್ರೂ ಸಮಾಜ ಸುಧಾಕರರು ಅವ್ರು ಯಾರಾದ್ರೂ ಅದರ ಮೇಲೆ ಆಕ್ಷನ್ ತಗೋಬಹುದು. ಹಾಗೇನಿಲ್ಲ. ಆಮೇಲೆ ನಮ್ಮಲ್ಲಿ ಮೊದಲೆಲ್ಲ ಏನ್ ಮಾಡ್ತಿದ್ರು, ಸಣ್ಣವರಿದ್ದಾಗಲೇ ತೊಟ್ಲು ವಿವಾಹ ಮಾಡ್ತಿದ್ರು. ತೊಟ್ಲು ವಿವಾಹ ಅಂದ್ರೆ ನೋಡಿ, ಒಂದು ತೊಟ್ಲಲ್ಲಿ ಒಂದು ಮಗು, ಇನ್ನೊಂದು ತಟ್ಲಲ್ಲಿ ಇನ್ನೊಂದು ಮಗು, ಆ ಎರಡು ಮಗು ಕೂಡ ಮದುವೆ ಮಾಡೋದು. ಅಂದ್ರೆ ಆ ಮಕ್ಕಳಿಗೆ ಏನು ನಡೀತಾ ಇದೆ ಅದಕ್ಕೆ ಇದನ್ನು ಅವಕಾಶನೂ ಕೊಡ್ತಿರ್ಲಿಲ್ಲ. ತೊಟ್ಲಲ್ಲಿ ಹೇಗೆ ಮದುವೆ ಆಗುತ್ತೆ ಮೇಡಮ್? ಅದೇ ಎಲ್ಲ ಮಾಡ್ತಿದ್ರು. ಅದನ್ನ ಆ ತರ ಅವಾಗ ಒಂಥರ ಪ್ರೆಸ್ಟೀಜ್ ಇಶ್ಯೂ ಇರ್ತಿತ್ತು. ಆಮೇಲೆ ಒಂಥರ ತಮ್ಮಲ್ಲೇ ಮದುವೆ ಮಾಡೋದಿದ್ರೆ ಮುಂದೆ ಆ ಮಕ್ಕಳು ಬೆಳೀತಾ ಹೋಗ್ತದೆ, ಅವ್ರ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಆಗುತ್ತೆ, ಅವ್ರ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ಅದು ಅವ್ರಿಗೆ ಒಂದೊಂದು ಸರ್ತಿ ಮನಸ್ಸಿರೋದಿಲ್ಲ. ದೊಡ್ಡವರಾದ್ಮೇಲೆ ಅವ್ರ ಮನಸ್ಸಿನ ಪ್ರಕಾರ ಒಂದೊಂದು ಅಟ್ಮಾಸ್ಫಿಯರ್ ಪ್ರಕಾರ ಅವ್ರದ್ದು ಮೆಂಟಾಲಿಟಿ ಬರುತ್ತೆ. ಅವಾಗ ಹುಡುಗನಿಗೆ ಹುಡುಗಿ ಸೇರ್ಲಿಕ್ಕಿಲ್ಲ, ಹುಡುಗಿಗೆ ಹುಡುಗ ಸೇರ್ಲಿಕ್ಕಿಲ್ಲ. ಅದು ಬೇರೆ ಮೇಡಮ್. ಬೆಳೀತಾ ಏನೋ ಅನಾರೋಗ್ಯದಿಂದ ಇಬ್ರಲ್ಲಿ ಒಬ್ರು ತೀರ್ಕೊಂಡ್ರು, ಅದ ಹೆಣ್ಮಕ್ಳು ತೀರ್ಕೊಂಡ್ರೆ ಇನ್ನೊಂದು ಮದ್ವೆ ಆಗ್ಬೋದು, ಗಂಡ ತೀರ್ಕೊಂಡ್ರೆ ಹೆಣ್ಮಕ್ಳ ಪಾಡೇನು? ಆದ್ರೆ ಈಗ ಅದನ್ನು ವಿಧವಾ ವಿವಾಹ ಆಕ್ಟ್ ಇದೆ, ಈಗಿದೆ. ಅವಾಗಿರ್ಲಿಲ್ಲ. ವಿಧವಾ ವಿವಾಹ ಆಕ್ಟ್ ಇದೆ, ಇಲ್ಲ ಅನ್ನೋ ಹಾಗಿಲ್ಲ. ಆದ್ರೆ ಈ ಬಾಲ್ಯ ವಿವಾಹವನ್ನು ತಡಿಬೇಕಾಗಿತ್ತು ಮೊದಲು. ನೋಡಿ, ಅವ್ರಿಗೆ ಇನ್ನೂ ಏನು ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನೋದೊಂದು ಅನುಭವನೂ ಇಲ್ಲ, ಏನಿಲ್ಲ. ಅವ್ರ ಮದುವೆ ಮಾಡಿಬಿಡೋದು. ಅದೇ ತೊಟ್ಲು ವಿವಾಹ ಅಂದ್ರಲ್ಲ. ಅದೇ ಅದಕ್ಕೆ ಅವ್ರಿಗೆ ಈ ಆಕ್ಟಿನ ಅಡಿಯಲ್ಲಿ, ಅಂದ್ರೆ ಈ ಕಾನೂನಿನ ಅಡಿಯಲ್ಲಿ ಏನ್ ಮಾಡಿದ್ರು ಅವರು, ಒಂದು ಹುಡುಗಿ 18 ವರ್ಷ ಆಗ್ಬೇಕು, ಹುಡುಗನಿಗೆ 21 ವರ್ಷ ಆಗ್ಬೇಕು. ಅಷ್ಟು ಆಗೋದ ಹೊರತು ಅವರು ಮದುವೆ ಮಾಡ್ಕೊಂಡ್ರೆ ಅದು ಬಾಲ್ಯ ವಿವಾಹ. ಯಾರು ಮಾಡಿರ್ತಾರೆ, ಯಾರು ಮಾಡ್ತಾರೆ ಅವರಿಗೆ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಅದಕ್ಕೆ ಈಗ ಎಲ್ಲರೂ ತಿಳ್ಕೊಂಡು ಒಂಚೂರು, ಅಂದರೆ ಹುಡುಗಿ 18 ವರ್ಷದವಳು ಆಗಿರಬೇಕು, ಹುಡುಗ 21 ವರ್ಷದವನು ಆಗಿರಬೇಕು. ಆವಾಗಲೇ ಅವರು ಮದುವೆ ಮಾಡಬೇಕು. ಈ ಬಾಲ್ಯ ವಿವಾಹವನ್ನು ತಡೆಯಲು ಈ ರೀತಿ ಒಂದು ಕಾನೂನನ್ನು ಮಾಡಿಬಿಟ್ರು ಅವರು. ಹೌದು, ತಿಳ್ಕೋಬೇಕು ವೀಕ್ಷಕರೇ. ಯಾವಾಗಲೂ ಹೆಣ್ಮಕ್ಳು 18 ವರ್ಷ, ಗಂಡು ಮಗ 21 ವರ್ಷ, ಅವ್ರಿಗೆ ನಾಲೆಜ್ ಬಂದ್ಕೊಂಡು ಮದುವೆ ಮಾಡಿದರೆ ಒಂದು ಈಕ್ವಾಲಿಟಿಯಿಂದ ಬಾಳ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಅವ್ರ ಲೈಫು ಟ್ರಾಜಿಡಿನೇ. ತಿಳ್ಕೋಬೇಕು ಇದು ವಿಷಯ. ಯಾಕಂದ್ರೆ ಇನ್ನು 18 ವರ್ಷ ಆಗಿರೋದಿಲ್ಲ ಅವ್ರಿಗೆ ಏನು ಗೊತ್ತೂ ಇರೋದಿಲ್ಲ, ಯಾವುದು ಸರಿ ಯಾವುದು ತಪ್ಪು. ಕಂಪ್ಲೀಟ್ ಎಜುಕೇಶನ್ ಆದ್ಕೂಡ ಮಾಡಬೇಕು. ನಿಲ್ಬೇಕು. ಒಂದು ಹುಡುಗ ಈಗ ಸಣ್ಣವರಿದ್ದಾಗ ಅವನು ಮುಂದೆ ಒಂದು ಜೀವನದಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ
ಆಮೇಲೆ ಅವನಿಗೆ ಹೆಂಡತಿಗೆ ನೋಡ್ಕೊಳ್ಳಿಕ್ಕೆ ಆಗುತ್ತಾ ಇಲ್ಲ. 21 ಏಜ್ ಇಸ್ ಓನ್ಲಿ ಕಂಪ್ಲೀಟಿಂಗ್ ಡಿಗ್ರಿ ಆಫ್ಟರ್ ದಟ್ ದೇ ಶುಡ್ ಗೋ ಫಾರ್ ಅ ವರ್ಕ್. ಒಂದು career ಮಾಡ್ಕೊಂಡು ಆಮೇಲೆ ಮದ್ವೆ ಮಾಡ್ಕೋಬೇಕು. ಅವಳು ಹಾಗೆ ಮಾಡ್ಬೇಕು. ದಟ್ ಈಸ್ ಓಕೆ. ಲಾ ಪಾಸ್ ಆಗಿದೆ ಯಾಕಂದ್ರೆ ಸ್ವಲ್ಪ ಅನ್ನೋಯಿಂಗ್ಲಿ ಜನ ಮಾಡ್ತಿರ್ತಾರೆ ಅಂತೇಳಿ ಅದ್ ಲಾ ಪಾಸ್ ಮಾಡಿದ್ದಾರೆ. ದಟ್ ಇಸ್ ಗುಡ್. ಕರೆಕ್ಟ್. ಆಮೇಲೆ ಈಗ ಬೆಳೀತಾ ಬೆಳೀತಾ ಮಕ್ಕಳು, ಗಂಡು ಮಕ್ಕಳು ಬೆಳೀತಾರೆ, ಹೆಣ್ಮಕ್ಳು ಬೆಳೀತಾರೆ, ಮದುವೆ ಟೈಮಿಗೆ ಬರ್ತಾರೆ. ಅದೇ ಅಂದರೆ ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಏನೇನೋ ನಾವು ಆ್ಯಕ್ಟ್ಗಳನ್ನು ಮಾಡಿದ್ದಾರೆ ಅನ್ನೋದು ನೋಡ್ಬೋದು. ಅಂದರೆ ಈಗ ನೆಕ್ಸ್ಟ್ ಮದುವೆ ಟೈಮಿಗೆ ಬರೋಣ. ಈಗ ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಮದುವೆ ಏಜಿಗೆ ಬಂದರು. ಅದರಲ್ಲಿ ಏನು ಮಾಡ್ತಾರೆ, ಏನೋ ಸಮಾಜದವ್ರು ಕೂತ್ಕೊಂಡು ಮದುವೆ ಫಿಕ್ಸ್ ಮಾಡ್ತಾರೆ. ಆಮೇಲೆ ಇಬ್ರು ಕೂತ್ಕೊಂಡು ಹೆಣ್ಮಗಳಿಗೆ ಏನು ಕೊಡಬೇಕು, ಅವಳಿಗೆ ಏನು, ಗಂಡನಿಗೆ ಏನು ಹಾಕಬೇಕು, ಈ ಥರ ಡಿಮಾಂಡ್ ಶುರು ಆಗುತ್ತೆ. ನೀವು ನಮಗೆ ಇಷ್ಟೇ ಬಂಗಾರ ಕೊಡಬೇಕು, ನಮಗೊಂದು ಕಾರ್ ಬೇಕು. ಕೆಲವೊಂದು ಕಮ್ಯುನಿಟಿಯಲ್ಲಿ ಇಷ್ಟು ಹರಾಸ್ಮೆಂಟ್ ಅಂತಂದರೆ, ಒಬ್ಬ ಇಂಜಿನಿಯರ್ ಇದ್ದರೆ ಇಷ್ಟು ಸೆಟ್ನಲ್ಲಿ ಇದನ್ನು ಕೊಡಬೇಕು, ನೆಕ್ಲೆಸ್ ಸೆಟ್ಸ್ ಕೊಡಬೇಕು, ಕಾರ್ ಕೊಡಬೇಕು, ಇಷ್ಟು ಸೀರೆಗಳನ್ನು ಕೊಡಬೇಕು, ಈ ಥರ ಎಲ್ಲ ಕಂಡೀಷನ್ ಹಾಕ್ತಾರೆ. ಓಕೆ ಮೇಡಮ್, ಅವ ಇಂಜಿನಿಯರ್ ಇರ್ತಾರೆ, ಇವಳು ಇಂಜಿನಿಯರ್ ಇರ್ತಾರೆ, ಇವ್ರಿಗೇನು ಹಾಕ್ತಾರ ಅವರು? ಅದು ಕೇಳೋದಿಲ್ಲ. ಇಲ್ಲಿ ಡೌರಿ ಕೊಡೋದು ಅಂದರೆ ಹೆಣ್ಮಕ್ಳಿಂದ ಗಂಡು ಮಕ್ಳಿಗೆ ಹೋಗಬೇಕು, ಅದು ಮುಖ್ಯ ಅವರಿಗೆ. ಯೂಶ್ವಲಿ ಡೌರಿ ಯಾವಾಗ ಗಂಡು ಮಗನ ಕಡೆಯಿಂದ ಡಿಮಾಂಡ್ಸ್ ಬರುತ್ತೆ. ಮೊದಲೆಲ್ಲ ಏನ್ ಮಾಡ್ತಿದ್ರು, ಸಾಲಂಕೃತ ಕನ್ಯಾದಾನ ಅಂತ ಮಾಡ್ತಿದ್ರು. ಸಾಲಂಕೃತ ಕನ್ಯಾದಾನ ಅಂದ್ರೆ ತಂದೆ ತಾಯಿಗಳು ತಮ್ಮ ಮಗಳಿಗೆ ತಮ್ಮ ಇದನ್ನ ಅಂತಸ್ತಿನ ಪ್ರಕಾರ ಅವಳಿಗೆ ಬಂಗಾರ, ಬೆಳ್ಳಿ, ಆಮೇಲೆ ಏನು ಸೀರೆ ಅದು ಏನೋ ಕೊಟ್ಟು ಮದುವೆ ಮಾಡಿಕೊಡ್ತಿದ್ರು. ಆಮೇಲೆ ಒಂದ್ಸರ್ತಿ ಅವಳು ಮದುವೆ ಮಾಡ್ಕೊಂಡು ಹೋದ್ರೆ ಅವಳು ತವ್ರ ಮನೆಗೆ ಪರಕೀಯಳು. ಅದೇ ಕೊಟ್ಟ ಹೆಣ್ ಕುಲಕ್ ಹೊರಗ. ಕರೆಕ್ಟ್. ಅವಳಿಗೆ ಆ ರೈಟ್ಸೇ ಇರ್ಲಿಲ್ಲ ಅವಳಿಗೆ. ಮತ್ತೆ ಬಂದು ಇದು ಎಷ್ಟ್ ಮಟ್ಟಿಗೆ ಒಳ್ಳೇದ್ ಮೇಡಮ್? ಹೆಣ್ಣು ಮಕ್ಳು ಜೀವ ತಡೆಯುತ್ತ ತವ್ರ ಮನೆಗ್ ಬರ್ಬಾರ್ದಂದ್ರೆ ಬನ್ನಿ, ಅದೇ ಡಿಮಾಂಡ್ ಮಾಡೋದು. ಅದೇ ಹೆಂಗ್ ಮೇಡಮ್, ತಂದೆ ತಾಯಿ ಮುಂದೆ ಡಿಮಾಂಡ್ ಮಾಡ್ಬೋದು. ಹೆಣ್ಮಕ್ಳು ಗಂಡನ್ಕಿಂತ ಜಾಸ್ತಿ ಅಧಿಕಾರ ಅಪ್ಪನ ಮೇಲೆ ಇರ್ತದೆ. ಆದ್ರೆ ಅಲ್ಲ, ಮಗಳು ಬಂದು ಕೇಳಿದ್ರೆ ಪ್ರೀತಿಯಿಂದ ಕೊಟ್ರೆ ಒಳ್ಳೇದು, ಆದ್ರೆ ಡಿಮಾಂಡ್ ಮಾಡಬಾರ್ದಲ್ಲ ಮದ್ವೆಗಿಂತ ಮುಂಚೆ. ಅದನ್ನ ತಡೀಲಿಕ್ಕೆ ಅಂತ ಡೌರಿ ಪ್ರೊಹಿಬಿಷನ್ ಆಕ್ಟ್ ಪಾಸ್ ಮಾಡಿದ್ರು. ಓಕೆ. ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂದ್ರೆ ವರದಕ್ಷಿಣೆ ನಿಷೇಧ ಕಾಯ್ದೆ ಮಾಡಿದ್ರು. ಅಂದ್ರೆ ನೀವು ನಿಮ್ಮ ಅಂತಸ್ತಿಗೆ ತಕ್ಕಂತೆ ನಮಗೂ ಅದೇ ಬೇಕು ಅಥವಾ ನೀವು ನಿಮ್ಮ ಅಂತಸ್ತಿಗೆ ತಕ್ಕಂಗೆ ನೀವು ಕೇಳ್ತೀರಿ. ಆದರೆ ಆ ಹೆಣ್ಣಿನ ಕಡೆಯವ್ರಿಗೆ ಕೊಡ್ಲಿಕ್ಕೆ ಆಗ್ಬೇಕಲ್ಲ. ಪಾಪ ಅವ್ರದ್ದು ಅಂತಸ್ತು, ಅವ್ರಿಗೂ ಬೇರೆ ಮಕ್ಕಳಿರ್ತಾರೆ, ಒಬ್ರಿಗೆ ಕೊಟ್ಟಂಗೆ ಎಲ್ಲರಿಗೂ ಕೊಡ್ಬೇಕಾಗತ್ತೆ. ಅದು ಅವ್ರಿಗೆ ಒಂದೊಂದ್ಸತಿ ಆಗೋದಿಲ್ಲ ಕೈಯಿಂದ. ಆಮೇಲೆ ಒಬ್ಬೊಬ್ಬರಿಗೆ ಇಚ್ಛೆನೂ ಇರೋದಿಲ್ಲ. ಯಾಕಂದ್ರೆ ಈಗ ನಾವು ನೋಡ್ತೀವಿ ಹೆಣ್ಮಕ್ಳು ಎಷ್ಟು ಕಲಿತಾ ಇದ್ದಾರೆ ಅಂತ. ಅವರು ಈಕ್ವಲ್ ಎಜುಕೇಶನ್ ಇದ್ದಾಗ ಅಷ್ಟಾದ್ರೂ ಡೌರಿ ಕೇಳ್ತಾರೆ. ಅದಕ್ಕೆ ಈಗ ಈ ಕಾನೂನಿನ ಅಡಿಯಲ್ಲಿ ಈ ಡೌರಿ ಪ್ರೊಹಿಬಿಷನ್ ಆಕ್ಟ್ ಏನಿದೆಯಲ್ಲ, ಈ ಕಾನೂನಿನ ಅಡಿಯಲ್ಲಿ ಡೌರಿ ಕೊಟ್ಟವರಿಗೂ ಮತ್ತು ತಗೊಂಡವರಿಗೂ ಶಿಕ್ಷೆ ಇದೆ. ಗುಡ್. ಇದು ಆಕ್ಚುಲಿ ವೆರಿ ಗುಡ್. ಕೊಡೋರು ಕಲಿತಾರೆ, ತಗೊಳ್ಳೋರು ಕಲಿತಾರೆ. ಆದ್ರೂ ನಾವು ಅಂತೀವಿ ಮೇಡಮ್, ಆದ್ರೂ ಇದು ನಡೀತಾ ಇದೆ ಎಷ್ಟೋ ಸಮಾಜದಲ್ಲಿ, ಮೀನ್ಸ್ ಎಲ್ಲಾ ಜಾತಿ ಸಮಾಜದಲ್ಲಿ ಸಮಾಜ ಬಾಂಧವರೇ ಕುಂತು, ಅದರ ಮುಖ್ಯಸ್ಥರೇ ಕುಂತು ಅದರದ್ದು ಒಂದು ಲಿಸ್ಟ್ ಬರೀತಾರೆ. ನೀನ್ ಇಷ್ಟು ಕೊಡ್ಬೇಕು, ಇದನ್ನೆಲ್ಲ ಬರ್ಕೊಂಡು ಒಂದು ನೋಟ್ ರೆಡಿ ಇಟ್ಟಿರ್ತಾರ ಅವ್ರ ಪ್ರೂಫಿಗೆ. ಇದು ಎಷ್ಟು ಮಟ್ಟಿಗೆ ಒಳ್ಳೇದು ಮೇಡಮ್? ಅಲ್ಲ, ಆಕ್ಚುಲಿ ಲೀಗಲಿ ಅದಕ್ಕೆ ಏನು ಸ್ಯಾಂಕ್ಟಿಟಿ ಇಲ್ಲ. ಅದೇ ನೀವು ಸಮಾಜದಲ್ಲಿ ಕೂತ್ಕೊಂಡು ನೀವು ಬರೀತೀರಲ್ಲ, ಅದ್ರಲ್ಲಿ ನೀವು ಬರ್ಕೊಳ್ಳೋದೇ ಇದ್ರೆ ಹಾಗೆ ಪ್ರೀತಿಯಿಂದ ನೀವೇನು ತಗೋತೀರಾ ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಅವ್ರ ಪ್ರೀತಿಯಿಂದ ಕೊಡೋದು ನೀವು ಅಕ್ಸೆಪ್ಟ್ ಮಾಡಬೇಕು. ನೀವು ಲೀಸ್ಟ್ ಮಾಡಿ ಇದು ಹೀಗೆ ಕೊಡಬೇಕು, ಇದೇ ಥರ ಕೊಡಬೇಕು ಅಂತದೇನು ಮಾಡ್ತೀವಲ್ಲ, ಅದು ಲೀಗಲಿ ಸರಿ ಅಲ್ಲ. ಅದು ಮಾಡಬಾರ್ದು. ಸಮಾಜದ ಮುಖಂಡರು ತಿಳ್ಕೋಬೇಕು ಅದನ್ನ. ಸಮಾಜದ ಮುಖಂಡರು ತಿಳ್ಕೋಬೇಕು ಅದನ್ನ. ಕೆಲವು ಸಮಾಜದಲ್ಲಿ ನಾನು ನೋಡಿದ್ದೀನಿ, ಲೀಸ್ಟ್ ಮಾಡ್ತಾರೆ. ಅವ್ರು ಇಷ್ಟು ಕೊಡ್ತಾರೆ, ಇಷ್ಟು ಬಂಗಾರ ಕೊಡ್ತಾರೆ, ಇಷ್ಟು ಬೆಳ್ಳಿ ಕೊಡ್ತಾರೆ ಮದ್ವೆ ಟೈಮ್ನಲ್ಲಿ, ಆಮೇಲೆ ಮದ್ವೆ ಆದ್ಮೇಲೆ ಅದು ಕೊಡಬೇಕು, ಅದು ತಪ್ಪು. ಮತ್ತೆ ಅದು ಬರ್ಲಿಕ್ಕೆ ಒಂದ್ ಇದಕ್ಕೆ ಅಮೌಂಟ್ ಅಂತ ತಗೋತಾರೆ ಸಮಾಜದವ್ರು. ಅವ್ರ ಮೊದ್ಲೇ ಮದ್ವೆ ಮಾಡಿ ಸೋತ್ ಹೋಗಿರ್ತಾರೆ. ಅದ್ರಲ್ಲಿ ಮತ್ತೆ ಸಮಾಜಕ್ಕೆ ಬೇರೆ ಮತ್ತೆ ದಾನ ಧರ್ಮ ಮಾಡ್ಬೇಕು. ಅದು ಸಮಾಜದವ್ರು ತಿಳ್ಕೊಬೇಕು ಅದನ್ನ. ಅದಕ್ಕೆ ಅಂತ ಕಾಯ್ದೆ ನೀವಲ್ಲ, ನಿಮಗೆ ಆಕ್ಷನ್ ತಗೊಳ್ಳೋದಿದ್ರೆ ತಗೋಬಹುದು, ಅದಕ್ಕೇನಿದೆ. ಅದೇ ನಾವು ಸಮಾಜ ಅಂತ ಹೇಳಿ ನಾವು ಇರ್ಬೇಕಾಗ್ತೈತಿ, ಬದುಕ್ ನಮಗ್ ಸಮಾಜದಲ್ಲಿ ಬದುಕ್ಬೇಕು. ನಾವು ನಮ್ಮ ಸಮಾಜದ ವಿರುದ್ಧ ಹೋಗ್ಲಿಕ್ಕೂ ಬರೋದಿಲ್ಲ. ಅದಕ್ಕೆ ಅದನ್ನ ನಾವು ಸಮಾಜದವ್ರಿಗೆ ತಿಳ್ಕೋಬೇಕು ಅಷ್ಟೇ. ಮೇಡಮ್, ಮತ್ತೆ ಚರ್ಚೆ ಮುಂದುವರಿಸೋಣ. ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ.
ರುಚಿ ಶುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ ಮೊಬೈಲ್ ನಂಬರ್ 8277833999. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯುವಾಯಿತು. ನಮ್ಮದೇ ಡೈರಿಯ ಸಂತೃಪ್ತವಾದ ಹಸುಗಳ ಹಾಲು 7 ಗಂಟೆ ಒಳಗೆ ನಿಮ್ಮ ಮುಂದೆ 300ಕ್ಕೂ ಹೆಚ್ಚು ಫ್ರೆಶ್ ಸ್ವೀಟ್ಸ್ ಆಗಿ ನಮ್ಮ ಸ್ಟೋರ್ಗಳಲ್ಲಿ ರೆಡಿಯಾಗಿರುತ್ತವೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕಸೀಸ್. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ. ಮೇಡಮ್ ಹೇಳ್ತಿದ್ರಿ ಇದು ಡೌರಿ ಬಗ್ಗೆ ಹೇಳ್ತಿದ್ರಿ. ಅದೇ ಡೌರಿ ನಾನು ಅದೇ ಹೇಳಿದ್ದೆ, ಡೌರಿ ತಗೊಂಡವರು ಮತ್ತು ಕೊಡೋರು ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಅದನ್ನು ಡೀಪ್ನಲ್ಲಿ ಹೇಳ್ತಾ ಹೋದರೆ ಭಾಳ ಇದೆ. ಈಗ ಅಂದರೆ ಡೌರಿ ತಗೋಬಾರ್ದು, ಇದು ಒಂದು ಮೇನ್ ಪ್ರಿನ್ಸಿಪಲ್ ಈ ಕಾನೂನಿನ ಅಡಿಯಲ್ಲಿ. ಇದ್ರ ನಂತರ ಮದುವೆ ಎಲ್ಲ ಮದುವೆ ಮಾತಾಕತೆ ಆಗುತ್ತೆ. ಡೌರಿ ಬಗ್ಗೆ ಆಯಿತು. ಮ್ಯಾರೇಜ್, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂದ್ರೆ ಇಟ್ಸ್ ಅ ಮ್ಯಾರೇಜ್ ಬಿಟ್ವೀನ್ ದ ಹಿಂದೂಸ್. ನಿಮ್ಮ ಕಾಸ್ಟ್ ಬೇರೆ ಇರ್ಬೋದು, ಬಟ್ ನೀವು ಒಂದು ಹಿಂದೂ ಅಂತ ಒಂದು ದೊಡ್ಡ ರಿಲಿಜನ್, ರಿಲಿಜನ್ ಬೇರೆ ಇದ್ರೆ ಅದು ಬೇರೆ ಆಕ್ಟ್ ಅಪ್ಲೈ ಆಗುತ್ತೆ. ಅದು ಸ್ಪೆಷಲ್ ಮ್ಯಾರೇಜ್. ಇದು ಹಿಂದೂ ರಿಲಿಜನ್ ಅಲ್ಲಿ ಇಂಟರ್ ಕಾಸ್ಟ್ ಅಂತ ಮ್ಯಾರೇಜ್ ಮಾಡ್ಕೋತಾರೆ, ಅವರಿಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಪ್ಲೈ ಆಗುತ್ತೆ. ಯಾಕಂದ್ರೆ ನಾವು ಒರಿಜಿನಲಿ ವಿ ಆರ್ ಹಿಂದೂಸ್. ಓಕೆ, ನಾನು ಅಪಾರ್ಟ್ ಫ್ರಮ್ ದಿಸ್ ಅದರ್ ರಿಲಿಜನ್ ಲೈಕ್ ಕ್ರಿಶ್ಚಿಯನ್ಸ್, ಮುಸ್ಲಿಮಿಗ್ ಮಾಡ್ಕೊಂಡ್ರೆ ಅವಾಗ ಅದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಪ್ಲೈ ಆಗುತ್ತೆ ಅವರಿಗೆ. ಇದಕ್ಕೆ ಯಾವ್ದಾರ ರೂಲ್ಸ್, ಲಾಸ್, ಅವ್ರದ್ದು ಓನ್, ಅವ್ರ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಕೆಳಗೆ ಬೇರೆ ಲಾಸ್ ಇದೆ ಅವ್ರ ಪ್ರಕಾರ. ಅವ್ರ ತಮ್ಗೆ ಅಲ್ಲ, ಹಿಂದೂಸ್ ಅಲ್ಲಿ ಅವ್ರ ತಮ್ಗೆ ಮೀನ್ಸ್ ಪೇರೆಂಟ್ಸ್ ನಮ್ಗೆ ಯಾವ ಹುಡುಗ ಬೇಕು ಅವಂಗೆ ಮಾಡ್ಕೋಬೇಕು ಅನ್ನೋದು ಒಂದು ಕಲ್ಪನೆ ಮಾಡ್ಕೊಂಡಿರ್ತಾರೆ. ಮೀನ್ಸ್ ದೇ ಹ್ಯಾವ್ ಡಿಸೈಡೆಡ್ ಈ ಬೈ ಮಿಸ್ಟೇಕ್ ಹುಡುಗ ಆದ್ರೆ ಹುಡುಗಿ ಬೇರೆ ಪರಜಾತಿ ಹಂಗೆ ಮಾಡ್ಕೊಂಡ್ರೆ ಆ ಪೇರೆಂಟ್ಸ್ ಮಕ್ಕಳ ಮೇಲೆ ಆಕ್ಷನ್ ತಗೋಬೋದಾ? ಇಲ್ಲ, ಯಾಕಂದ್ರೆ ಒಂದ್ಸರ್ತಿ ಹುಡುಗ ಹುಡುಗಿ ಮೇಜರ್ ಆದ್ರೆ ಅಬೌವ್ 18 ಆದ್ರೆ ಅವರಿಗೆ ಫುಲ್ ಫ್ರೀಡಮ್ ಇದೆ. ಅವ್ರಿಗೆ ಕಂಪ್ಲೀಟ್ ತಮ್ಮ ಬಾಳ ಸಂಗಾತಿ ಅಂತ ಹುಡುಕೊಳ್ಳಿಕ್ಕೆ ಫುಲ್ ಫ್ರೀಡಮ್ ಇದೆ. ಯಾರು ಇದಕ್ಕೆ ಆಬ್ಜೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಫ್ಟರ್ ಮ್ಯಾರೇಜ್ ಅವ್ರು ಸಪರೇಟ್ ಮಾಡಕ್ ಹೋಗಕ್ ಆಗಂಗಿಲ್ಲ, ಮೀನ್ಸ್ ದೇ ಕಾಂಟ್ ಬಿ ಸಪರೇಟೆಡ್ ಅಂತೀರಾ? ಇಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಮೇಜರ್ ಇರ್ತಾರಲ್ಲ, ಅವ್ರು ಒಂದ್ಸತಿ ಇದು 18 ವರ್ಷಕ್ಕಿಂತ ಕೆಳಗೆ ಮಾಡಿದರೆ ನೀವು ತಂದೆ ತಾಯಿಗಳು ಹುಡುಗನ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ಕಿಡ್ನಾಪ್ ಮಾಡಿದಾನೋ ಅಥವಾ ಓಡಿಸ್ಕೊಂಡು ಹೋಗಿದ್ದಾನೋ ಅಂತ. ಆದರೆ ಒಂದು ಹುಡುಗ ಹುಡುಗಿ ತಾವು ತಿಳ್ಕೊಂಡು
ಮೇಜರ್ ಆದಮೇಲೆ ಮದುವೆ ಮಾಡ್ಕೊಂಡ್ರೆ ಅದಕ್ಕೆ ಯಾರೂ ಅಡ್ಡಿಪಡಿಸೋ ಹಾಗಿಲ್ಲ. ಹಂಗಿದ್ರೆ ಅವ್ರ ಮೇಲೆ ಆಕ್ಷನ್, ಪೇರೆಂಟ್ಸ್ ಮೇಲೆ ಆಕ್ಷನ್ ತಗೋಬಹುದು. ಯಾರು ಮಕ್ಕಳು ಇಫ್ ದೇ ಆರ್ ಆಬ್ಜೆಕ್ಟಿಂಗ್ ಆರ್ ಹೌದು, ಟಾರ್ಚರ್ ಮಾಡಿದ್ರೆ ಈಗ ಎಷ್ಟೋ ನಾವು ಕೇಳ್ತೀವಲ್ಲ, ಪೊಲೀಸ್ ಸ್ಟೇಷನಿಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನಿಗೆ ಹೋಗಿ ಅವ್ರು ಹೇಳ್ತಾರೆ, ನೋಡಿ ನಮಗೆ ನಾವು ಮೇಜರ್ ಇದ್ದೀವಿ, ನಾವು ನಮ್ಮದು ಒಪ್ಪಂದದ ನಾವಿಬ್ಬರು ಕನ್ಸೆಂಟ್ ಮೇಲೆ ಮದುವೆ ಮಾಡ್ಕೊಂಡಿದ್ದೀವಿ, ನಮ್ಮ ತಂದೆ ತಾಯಿಗಳಿಂದ ನಮಗೆ ಪ್ರೊಟೆಕ್ಷನ್ ಬೇಕು, ಅವ್ರು ನಮಗೆ ಧಮಕಿ ಹಾಕ್ತಿದ್ದಾರೆ ಅಂತ ಹೋಗಿ ಹೇಳ್ತಾರೆ. ಅವಾಗ ಪೊಲೀಸರವರಿಗೆ ಪ್ರೊಟೆಕ್ಷನ್ ಕೊಟ್ಟೇ ಕೊಡಬೇಕು. ಯಾಕಂದ್ರೆ ಇಬ್ರು ಮೇಜರ್ ಇರ್ತಾರಲ್ಲ, ಕೊಡ್ಲೇಬೇಕಾಗತ್ತೆ ಅವ್ರಿಗೆ. ಅದು ಇಂಟರ್ ಕಾಸ್ಟ್ ಆಗಲಿ, ಇಂಟರ್ ರಿಲಿಜನ್ ಆಗಲಿ, ಏನೇ ಆಗಲಿ. ಇಷ್ಟೇ ಎಲ್ಲ ಇಂಟರ್ ರಿಲಿಜನ್ ಮ್ಯಾರೇಜ್ ಆದ್ರೆ ಒಂದು ಸಪ್ರೇಟ್ ಆಕ್ಟ್ ಅಪ್ಲೈ ಆಗುತ್ತೆ. ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಈ ನಾವು ಹಿಂದೂಸ್ ಕಾಸ್ಟ್ ಬೇರೆ ಇರ್ಬೋದು, ಆದರೆ ನಾವು ಬೇಸಿಕಲಿ ವಿ ಆರ್ ಹಿಂದೂ. ಅದರಲ್ಲಿ ನಮ್ಮಲ್ಲಿ ಏನಿದೆ, ಒಂದು ಮ್ಯಾರೇಜ್ ಕಂಪ್ಲೀಟ್ ಆಗ್ಲಿಕ್ಕೆ ಸಪ್ತಪದಿ ಅಂತ ಕಂಪಲ್ಸರಿ ಇರುತ್ತೆ. ಮಂಗಲಸೂತ್ರ, ಕೆಲವೊಂದು ಲಿಂಗಾಯತ್ಸ್ ನಲ್ಲಿ ಒಂದ್ ಸ್ವಲ್ಪ ಅವರ ಇದು ಬೇರೆ ಇರ್ಬೋದು, ಸಪ್ತಪದಿ ಅನ್ನೋದು ಇರ್ತದೆ. ಇದರಲ್ಲಿ ಏನಿದೆ, ಹಿಂದೂ ಮ್ಯಾರೇಜ್ ಆಕ್ಟ್ ನಲ್ಲಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಕೂಡಿ ಇರ್ತಾರೆ, ಅವಾಗ ಕೆಲವೊಂದು ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ ಒಮ್ಮೆಲೆ. ಆ ಹುಡುಗನಲ್ಲಿ ಏನೋ ನ್ಯೂನತೆ ಇರ್ಬೋದು, ಅಥವಾ ಹುಡುಗಿಯಲ್ಲಿ ಒಂದೇನೋ ನ್ಯೂನತೆ ಇರ್ಬೋದು, ಅಥವಾ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಲಿಕ್ಕಿಲ್ಲ, ಅಥವಾ ಏನೋ ಒಂದು ಜಗಳ ಬರಬಹುದು, ಅಥವಾ ಅವನಲ್ಲಿ ಏನೋ ಒಂದು ಕಡಿಮೆ ಇನ್ಕ್ಯೂರೇಬಲ್ ಡಿಸೀಸಸ್ ಅನ್ನಿ ಆ ಥರ ಎಲ್ಲ ಇದ್ದಾಗ ವಿಚ್ಛೇದನ ತಗೊಳ್ಳಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಈಗ ಸಪೋಸ್ ಗಂಡ ಹೆಂಡತಿ ಇಬ್ಬರೂ ಕೂಡಿ ಇದ್ದಾಗ, ಇಬ್ಬರೂ ಕೂಡಿ ಬೈ ಕನ್ಸೆಂಟ್, ಒಬ್ರಿಗೊಬ್ಬರ ಒಪ್ಪಿಗೆಯಿಂದ ಇಬ್ಬರೂ ಕೂಡಿ ಕನ್ಸೆಂಟ್ ಡಿವೋರ್ಸಿಗೂ ಹಾಕ್ಬೋದು. ಅಥವಾ ಹುಡುಗ ಅಥವಾ ಹುಡುಗಿ ಒಬ್ಬರೇ ಸಹ ಈ ಹಿಂದೂ ಇದು ಡಿವೋರ್ಸಿಗೆ ಹಾಕ್ಬೋದು. ಈ ಡಿವೋರ್ಸ್ನಲ್ಲಿ ಕೆಲವೊಂದು ಗ್ರೌಂಡ್ಸ್ ಕೊಟ್ಟಿದ್ದಾರೆ, ಸೆಕ್ಷನ್ ವೈಸ್ ಗ್ರೌಂಡ್ಸ್ ಕೊಟ್ಟಿದ್ದಾರೆ. ಆ ಗ್ರೌಂಡ್ಸ್ ಮೇಲೆ ಹಾಕ್ಬೋದು. ಆಮೇಲೆ ಅಪೋಸಿಟ್ ಪಾರ್ಟಿಯವರು ಅದನ್ನ ಕೊಡಬೇಕೋ ಇಲ್ಲೋ, ಅಥವಾ ಅವರು ತಮ್ಮದು ಕೇಸನ್ನು ಪ್ರೂವ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಕಾನೂನಿನ ಅಡಿಯಲ್ಲಿ ಅವರು ತಾವು ಬೇಡಾಗಿತ್ತು ಅಂದ್ರೆ ಇಬ್ರು ಕೂಡಿ ಆದ್ರೂ ಹಾಕ್ಬೋದು, ಅಥವಾ ಬೇರೆ ಬೇರೆ ಕೂಡಿ ಆದ್ರೂ ಹಾಕ್ಬೋದು. ಮತ್ತೊಂದು ಅಂತಂದ್ರೆ, ಇದರಲ್ಲಿ ಹುಡುಗಿ ಪಾಪ ಒಂದೊಂದ್ಸತಿ ಅವಳು ಕೆಲಸ, ಇಫ್ ಶಿ ಈಸ್ ವರ್ಕಿಂಗ್ ಓಕೆ, ಒಬ್ಬೊಬ್ಬರು ಸತಿ ಅವಳು ಗೃಹಿಣಿ ಇರ್ತಾಳೆ, ಆವಾಗ ಅವಳ ಹತ್ರ ಹಣ ಇರೋದಿಲ್ಲ. ಇದು ಆವಾಗ ಇವಳು ಏನ್ ಮಾಡ್ತಾಳೆ, ಈ ಕೇಸ್ ನಡೆಸಬೇಕಾದ್ರೆ, ಆ ಕೇಸ್ ನಡೆಸಬೇಕಾದ್ರೆ ಮಧ್ಯಂತರ ಜೀವನಾಂಶ ಕೇಳಬಹುದು. ಮಧ್ಯಂತರ ಜೀವನಾಂಶ ಅಂತ ಇರುತ್ತಾ, ಮತ್ತ ಅದಕ್ಕೆ ಶಾಶ್ವತ ಜೀವನಾಂಶನೂ ಇರುತ್ತಾ? ಅದು ಇರುತ್ತೆ. ಇದು ಕೇಸ್ ನಲ್ಲಿ ಮಧ್ಯಂತರ ಜೀವನಾಂಶ ಅಂತಂದ್ರೆ, ಈ ಕೇಸ್ ನಡೆಯೋವರೆಗೂ ಕೇಸಿನ ಖರ್ಚು, ಅಥವಾ ತನಗೆ ಇರ್ಲಿಕ್ಕೆ ತನ್ನ ಮನೆ ಮಕ್ಕಳನ್ನ ನಡೆಸ್ಕೊಂಡು, ಮಕ್ಕಳಿದ್ರೆ ಮಕ್ಕಳಿಗೆ ಜೀವನ ನಡೆಸ್ಲಿಕ್ಕೆ ಅವಳಿಗೆ ಹಣ ಬೇಕಲ್ಲ. ಈಗ ಡೈಲಿ ಊಟ ಮಾಡಬೇಕು, ಮನೆಯಲ್ಲಿ ಬೇರೆ ಮನೆ ಮಾಡ್ಕೊಂಡಿರ್ಬಹುದು, ಅಥವಾ ಎಲ್ಲದಕ್ಕೂ ಹಣ ಬೇಕು. ಅವಾಗ ಅದಕ್ಕೆ ಅವಳಿಗೆ ಹತ್ರ ಹಣ ಇರೋದಿಲ್ಲ. ಅವಾಗ ಅವಳು ಏನ್ ಮಾಡಬೇಕು, ಈ ಮಧ್ಯಂತರ ಜೀವನಾಂಶವನ್ನು ಗಂಡನಿಂದ ಕೇಳಬಹುದು. ಅದಾದ್ಮೇಲೆ ಈ ಕೇಸಿನ ಕೊನೆಗೆ ಶಾಶ್ವತ ಜೀವನಾಂಶ ಅಂದ್ರೆ ಒಂದು ಲಂಸಮ್ ಅಮೌಂಟ್ ಕೊಟ್ಬಿಡ್ತಾರೆ, ಡಿಪೆಂಡಿಂಗ್ ಅಪಾನ್ ದ ಇನ್ಕಮ್ ಆಫ್ ದ ಮೇಲ್. ಗಂಡನ ಇನ್ಕಮ್ ಮೇಲೆ ಅವಳಿಗೊಂದು ಶಾಶ್ವತ ಜೀವ, ಇವಳು ತನ್ನ ಮನಸ್ಸಿಗೆ ಬಂದಂಗೆ ಕೇಳಲಿಕ್ಕೆ ಬರೋದಿಲ್ಲ. ಅವನದು ಇನ್ಕಮು ಮತ್ತೆ ಅವನಿಗೂ ಏನು ಲಯಬಿಲಿಟೀಸ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಒಂದು ಶಾಶ್ವತ ಜೀವನಾಂಶವನ್ನ ಅವಳಿಗೆ ಕೊಡ್ತಾರೆ. ಒಂದ್ಸಲ ಶಾಶ್ವತ ಜೀವನಾಂಶ ಕೊಟ್ಕೊಳ್ಳೆ ಮೇಡಮ್, ಮತ್ತ ಅವಳು ಅವನಿಗೆ ಡಿಸ್ಟರ್ಬ್ ಮಾಡುವಂಗಿಲ್ಲ? ಇಲ್ಲ ಮಾಡೋ ಹಾಗಿಲ್ಲ. ಒಂದ್ಸತಿ ಶಾಶ್ವತ ಜೀವನಾಂಶ ಅಂದ್ರೆ ಒಂದು ಲಂಸಮ್ ಕೊಟ್ಟಿರ್ತಾರಲ್ಲ, ಆಮೇಲೆ ಅವರಿಬ್ರು ಫ್ರೀ ಆಗ್ಬಿಡ್ತಾರೆ. ಅವಳು ಮದುವೆ ಮಾಡ್ಕೋಬಹುದು, ಇವನು ಎರಡನೇ ಮದುವೆ ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲ, ಮೀನ್ಸ್ ಅವಳು ಡೈವರ್ಸಿಗೆ ಬರೇ ನೀವೇನಂದ್ರೆ ಏನೋ ಒಂದು ಖಿನ್ನತೆ ಇದ್ರೆ ಯಾವುದೋ ಒಂದು ಪ್ರಾಬ್ಲಮ್, ಈಗ ಆ ಮದುವೆ ಮಾಡ್ಕೊಂಡು ಬಂದ್ಕೊಳ್ಳೆ ಗಂಡನ ಮನೆ ಪತಿ ಮನೆ ಅವ್ರ ಕಡೆಯಿಂದಾನು ಅವ್ರಿಗೆ ಕಿರುಕುಳ ಅವೆಲ್ಲ ಆಗ್ತಿರ್ತಾವಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಅಲ್ಲ, ಅವಳಿಗೆ ನೋಡಿ ಒಂದ್ಸತಿ ಮದುವೆ ಮಾಡಿಕೊಳ್ಳಿ, ಅವಳು ಜಾಯಿಂಟ್ ಫ್ಯಾಮಿಲಿ ಇರಬಹುದು, ಅವ್ರ ಜೊತೆ ಗಂಡ ಇರ್ತಾರೆ, ಅವ್ರ ನಾದ್ನೀರ್ ಇರ್ತಾರೆ, ಆಮೇಲೆ ಅವ್ರ ಮೈದುನ್ ಅಂದ್ರು, ಅತ್ತೆ ಮಾವ ಎಲ್ಲರೂ, ಅವ್ರೆಲ್ಲರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವೊಂದ್ಸತಿ ಅದು ಆಗ್ಲಿಕ್ಕಿಲ್ಲ. ಅವಾಗ ಏನ್ ಮಾಡ್ತಾರೆ, ಈ ಹಿಂಸೆಗಳು, ಚಿತ್ರ ಹಿಂಸೆಗಳು ಅಂತೀವಲ್ಲ, ಅತ್ತೆ ಮಾವಂದಿರ ಕಡೆಯಿಂದ ಬರ್ಬಹುದು, ನಾದ್ನಿಯರು ಮಾಡಬಹುದು, ಅಥವಾ ದೊಡ್ಡವ್ರು ಇರ್ತಾರೆ, ಕೋ-ಸಿಸ್ಟರ್ಸ್ ಅಂತೀವಲ್ಲ ನಾವು, ಅವರಿಂದ. ಅವಾಗ ಅವಳು ಏನ್ ಮಾಡ್ಬೋದು, ಅವಾಗ ಅವಳು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗೆ ಅದನ್ನ ಅವಳು ಡೈರೆಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಅದರಲ್ಲಿ ಕಾಂಪನ್ಸೇಷನು ಕೇಳಬಹುದು, ಅಥವಾ ಅದೇ ಮನೆಯಲ್ಲಿ ಇದ್ಕೊಂಡೆ ನಾನು ಇದನ್ನ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತಾನು ಕೇಳ್ಬೋದು, ಅಂದ್ರೆ ಕೇಸ್ ಹಾಕಿ.
ಅಥವಾ ಅವಳು ಬೇರೆ ಮನೇನೂ ಕೇಳ್ಬೋದು. ಅಲ್ಲ ಬೇರೆ ಮನೇಲಿ ಇದ್ಕೊಂಡು ಅವಳಿಗೆ ಬಂದು ಬೇರೆ ಮನೆ ಮಾಡಿ ಕೊಟ್ಟು ಗಂಡ ಅಲ್ಲಿ ಆ ಇದೇನು ಕಾನೂನಿನಡಿ ಡೊಮೆಸ್ಟಿಕ್ ವೈಲೆನ್ಸ್ ಏನಿರುತ್ತಲ್ಲ ಅದನ್ನ ಕೇಸ್ ನಡೆಸ್ಬೋದು ಅವಳು. ಓಕೆ ಓಕೆ ಅವಳಿಗೆ ಕಾಂಪನ್ಸೇಷನ್ ಸಿಗುತ್ತೆ ಅದರಲ್ಲಿ, ಸಿಗುತ್ತೆ. ಆದರೆ ಅವಳು ಹೋಗಿ ಕೋರ್ಟಿಗೆ ರೆಫರ್ ಮಾಡ್ಬೇಕು ಅದನ್ನು, ಓಕೆ ಆ ಥರ ಆಗುತ್ತೆ. ಆಮೇಲೆ ಮದುವೆ ಆದಮೇಲೆ ಅವಳಿಗೆ ಮೊದಲು ನಾವು ಈಗ ಒಂದು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತೀವಿ. ಮೊದಲೇನಿತ್ತು, ಒಂದು ಮಹಿಳೆಗೆ ದತ್ತಕ ತಗೊಳ್ಳೋ ರೈಟ್ಸ್ ಕೊಟ್ಟಿರಲಿಲ್ಲ. ಹೌದು. ಈಗ ನಾವು ನೋಡ್ತೀವಿ, ನಾವು ರಾಣಿ ಚೆನ್ನಮ್ಮಂದು ಕತೆ ಕೇಳಿರ್ಬೇಕು ನಾವು. ಹೌದು 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 ಮೇಡಮ್. ಅವಳಿಗೆ ಮಕ್ಕಳಿರ್ಲಿಲ್ಲ, ಹೌದು. ಅವಳಿಗೆ ದತ್ತಕ ತಗೊಳ್ಳಿಕ್ಕೆ ಬ್ರಿಟಿಷರು ಒಪ್ಪಲಿಲ್ಲ, ಅಲೌ ಮಾಡಿಲ್ಲ. ಅದಾಯ್ತು. ಅದಕ್ಕೆ ನಮ್ಮ ಗೌರ್ಮೆಂಟ್ನವ್ರು ಏನು ಮಾಡಿದ್ರು, ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂದ್ರೆ ಒಬ್ಬಳು ಹೆಣ್ಮಗಳು ಅಂದರೆ ಸಿಂಗಲ್ ಪೇರೆಂಟ್ ಆಗಿ ಅವಳು ದತ್ತಕ ತಗೋಬಹುದು, ಸಿಂಗಲ್ ಪ್ಯಾರೆಂಟ್ ಆಗಿ ತಗೋಬಹುದು, ಸಿಂಗಲ್ ಪೇರೆಂಟ್ ಆಗು ತಗೋಬಹುದು. ಅವ್ ಬರೀ ಗಂಡನೇ ಇರ್ಬೇಕು, ಪುರುಷ ಕಪ್ಪಲಿಗೆ ಅಷ್ಟೇ ಕೊಡ್ತಿದ್ರು. ಆಮೇಲೆ ಪುರುಷನೇ ಮೇನ್ ಪ್ರಧಾನ, ಇದು ಅವನೇ ತಗೋಬೇಕು ದತ್ತಕ ಅಂತ, ಅವನ ಹೆಸರಿನಲ್ಲಿ ದತ್ತಕ ತಗೋಬೇಕು ಅಂತ ಇತ್ತು. ಅದನ್ನ ಅಬೋಲಿಷ್ ಮಾಡಿ ಯಾರೇ ಆದ್ರೂ ಅದನ್ನ ದತ್ತಕ ತಗೋಬಹುದು. ಆಮೇಲೆ ಇದು ಮೇಂಟೆನೆನ್ಸು ಅವಳು ಗಂಡನ ಕಡೆಯಿಂದ ಈ ಮೇಂಟೆನೆನ್ಸ್ ಆಕ್ಟ್ ಕೆಳಗಡೆ ಅವಳು ಜೀವನಾಂಶವನ್ನು ಅಂದ್ರೆ ಡಿವೋರ್ಸ್ ತಗೊಳ್ಳಾರದೆ ಬರೀ ಜೀವನಾಂಶ ಬೇಕು ಅಂತಂದ್ರೆ ಅವಳು ಜೀವನಾಂಶವನ್ನು ಕೇಳ್ಬೋದು. ಅದೇ ಥರ ಈ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್, ದ ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಆ್ಯಕ್ಟ್ ಆಫ್ 1956 ಅಂತ ಬಂತು. ಇದರಲ್ಲಿ ಗಂಡ ಹೆಂಡತಿ ಜಗಳ ನಡೆದಿರ್ತದೆ, ಅವಾಗ ಕಸ್ಟಡಿ ಬಗ್ಗೆ ಬರ್ತದೆ ಜಗಳ, ಗಂಡ ಹೆಂಡತಿ ಜಗಳಲ್ಲಿ ಅಂದಂಗೆ ಅದ್ರಲ್ಲಿ ಏನಾಗುತ್ತೆ, ಮಕ್ಕಳ ಕಸ್ಟಡಿ ಬಗ್ಗೆ ಜಗಳ ಶುರು ಆಗುತ್ತೆ. ನನ್ ಕಸ್ಟಡಿ ಬೇಕು, ನನಗೆ ಕಸ್ಟಡಿ ಬೇಕು ಅಂತ ಒಬ್ರಿಗೊಬ್ರ ಮೇಲೆ ಅಲಿಗೇಷನ್ಸ್ ಮಾಡ್ತಾರೆ, ಏನೋ ಮಾಡ್ತಿರ್ತಾರೆ ಅವರು. ಆದ್ರೆ ಈ ಕಾನೂನಿನ ಪ್ರಕಾರ ಏನಿದೆ ಅಂದ್ರೆ, ಒಂದು ಮಗು ಅದು ಹೆಣ್ಣಿರ್ಲಿ ಗಂಡಿರ್ಲಿ 7 ವರ್ಷದ ತನಕ ಅದಕ್ಕೆ ತಾಯಿಯಿಂದ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ಶಿ ಇಸ್ ದ ಲೀಗಲ್ ಗಾರ್ಡಿಯನ್ ಅಪ್ ಟು 7 years. ಅದರ ನಂತರ ತಂದೆ ಕಡೆ ಹೋಗಬಹುದು ಅಂತ. ಹಂಗೆ ಹೋಗಬಹುದು ಅಂದ್ರೆ ಏನು, ಕೋರ್ಟ್ ನೋಟ್ ಡಿಸೈಡ್ ಮಾಡ್ತಾರೆ, ಕೋರ್ಟ್ ನೋಟ್ ಡಿಸೈಡ್ ಮಾಡ್ತಾರೆ. ಒಂದೊಂದ್ಸತಿ ಏನ್ ಮಾಡ್ತಾರೆ ಗೊತ್ತಾ, ಈ ಇವರಿಬ್ರು ಜಗಳ ನಡಿಬೇಕಾದ್ರೆ ಆ ಮಗುಂದು ನೋಡ್ಬೇಕು ನಾವು, ಮಗು ಯಾರ ಹತ್ರ ಇರ್ತದೆ, ಅದು ಯಾರ ಹತ್ರ ಹೋಗ್ಬೇಕು ಅನ್ನೋದು ಮಗುಗೂ ಡಿಸೈಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ ಅಂದ್ರೆ, ಒಂದು ಮಗು ಈಗ 12-13 ವರ್ಷದ ಮಗುಗೆ ಒಂದು ಸ್ವಲ್ಪ ಮ್ಯಾಚುರಿಟಿ ಬಂದಿರ್ತದೆ, ಆ ತಿಳುವಳಿಕೆ ಬರ್ತಿದ್, ನಾನು ಯಾರ ಅಂದ್ರೆ ಮನೇಲಿ ನೋಡಿರ್ತಾನ ಅವ್ನು ತಂದೆ ಹೇಗಿದ್ದಾನೆ, ತಾಯಿ. ಅವಾಗ ಕೋರ್ಟ್ನವ್ರು ಏನ್ ಮಾಡ್ತಾರೆ, ಆ ಮಗುಗೆ ಒಬ್ಬನಿಗೆ ಒಳಗ್ ಕರ್ಕೊಂಡೋಗಿ ಆ ಮಗುಗೆ ಕ್ವಶನ್ಸ್ ಕೇಳ್ತಾರೆ. ಕೇಳ್ಕೊಂಡು ಆ ಮಗುಗೆ ಯಾರ ಹತ್ರ ಇರ್ಲಿಕ್ಕೆ ಇಷ್ಟ ಇದೆ, ಅಥವಾ ಆ ಮಗುದು ಏನಿದೆ ಮೆಂಟಲ್ ಇದು ಒಳಗಿಂದು ಅದು ಸ್ಟೇಟಸ್, ಅದೆಲ್ಲ ನೋಡ್ಕೊಂಡು ಕೋರ್ಟ್ನವ್ರು ಡಿಸೈಡ್ ಮಾಡ್ತಾರೆ. ಆದ್ರೆ 7 ವರ್ಷ ತನಕ ಮಾತ್ರ ತಾಯಿ ಹತ್ರ ಇರಲೇಬೇಕು ಅಂತ ಅದೊಂದು ಇದಿದೆ. ಆಮೇಲೆ ಇಂಪಾರ್ಟೆಂಟ್ ಅಂತಂದ್ರೆ, ನಮ್ದು ಎಲ್ಲರಿಗೂ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ, ನಮ್ಮಲ್ಲಿ ಹಿಂದೂ ಸಕ್ಸೆಷನ್ ಆಕ್ಟ್, ಅದೊಂದು ಬಹಳ ಈಗಿನ ಕಾಲದಲ್ಲಿ ಬಹಳ ನಡೀತಾ ಇದೆ. ಅದು ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956. ಅಂದ್ರೆ ಇದರಲ್ಲಿ ಪ್ರಾಪರ್ಟಿ ಇರ್ತದೆ, ಮೂವೇಬಲ್ ಇರ್ಬೋದು, ಇಮೂವೇಬಲ್ ಪ್ರಾಪರ್ಟಿ ಅಂದ್ಕೊಳ್ಳೆ ಎಲ್ಲಾರು ಅಂತೀವಲ್ಲ, ಹಣ ನೋಡಿದ್ರೆ ಬಿಡ್ತದಂತೆ. ಆ ತರ ನೋಡಿ, ಯಾರಿಗ್ ಸಿಗ್ಬೇಕಾದ್ರೆ ಯಾಕೆ ಬಿಡ್ಬೇಕು ಬಿಡೋದಿಲ್ಲ. ಹೌದು. ಅದಕ್ಕೆ ಇದ್ರಲ್ಲಿ ಏನಿರ್ತಿತ್ತು, ಪ್ರಾಪರ್ಟಿ ಬಗ್ಗೆ ಜಗಳ ಬರ್ತಿತ್ತು ಬಹಳ. ಇದರಲ್ಲಿ 1956 ಆಕ್ಟ್ ಪಾಸ್ ಆಯ್ತು. ಈ 1956 ಮೊದಲು ಮಹಿಳೆಗೆ ಪ್ರಾಪರ್ಟಿಲಿ ಯಾವುದೇ ರೈಟ್ಸ್ ಇರ್ಲಿಲ್ಲ. ಹೌದು, ತಂದೆ ತಾಯಿಗಳ ಪ್ರಾಪರ್ಟಿಲಿ ಯಾವುದೇ ಆಸ್ತಿಯಲ್ಲಿ ಯಾವುದೇ ಇಂಟ್ರೆಸ್ಟ್ ಇರ್ಲಿಲ್ಲ, ಹಕ್ಕು ಇರ್ಲೇ ಇಲ್ಲ ಅವಳಿಗೆ. ಆಮೇಲೆ ಅವಳಿಗೆ ಒಂದ್ಸತಿ ಮದುವೆ ಮಾಡ್ಕೊಂಡ್ರು, ನೀವ್ ಹೇಳ್ದ ಹಾಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂದಂಗೆ ಅವಳಿಗೆ ಯಾವ್ದ್ರಲ್ಲೂ ಏನೂ ಇಲ್ಲ. ಒಂದ್ಸತಿ ಮುಗೀತು, ಅವಳು ಹೋದ್ರೆ ಹೋಗ್ಬಿಡ್ತಿದ್ಲು, ಅವಳಿಗೆ ಆಸ್ತಿಯಲ್ಲಿ ಪಾಲ್ ಕೊಡ್ತಿರ್ಲಿಲ್ಲ. ಈ 1956 2005 ಏನ್ ಮಾಡಿದ್ರು, ಅವಳಿಗೆ ಇಂಟರ್ಸ್ಟೇಟ್ ರೈಟ್ಸ್ ಕೊಟ್ರು. ಇಂಟರ್ಸ್ಟೇಟ್ ರೈಟ್ಸ್ ಅಂತಂದ್ರೆ, ಈಗ ಒಂದು ಫ್ಯಾಮಿಲಿಯಲ್ಲಿ ಕರ್ತೃ ಅನ್ನೋನು ಇರ್ತಾರಲ್ಲ, ಅದು ಯಾರು ಅದನ್ನ ಪ್ರಾಪರ್ಟಿ ಇರ್ತದಲ್ಲ, ಅದನ್ನ ಯಾರು ನೋಡ್ಕೊತಿರ್ತಾರಲ್ಲ, ಅವರು ಒಂದು ವಿಲ್ ಮಾಡ್ಬೋದಾಗಿತ್ತು. ಆ ವಿಲ್ ಪ್ರಕಾರ ಈ ಪ್ರಾಪರ್ಟಿ ಯಾರಿಗೆ ಹೋಗಬೇಕು,
ಅವರಿಗೆ ಹೋಗಬೇಕು. ಮೇಡಮ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಚಿಕ್ಕ ವಿರಾಮ ತಗೊಳ್ಳೋಣ ಮೇಡಮ್. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಶುಚಿ ಅಡುಗೆ ಮಾಡುವ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 827778339999. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿ ಇರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯುವಾಯಿತು. ನಮ್ಮದೇ ಡೈರಿಯ ಸಂತೃಪ್ತವಾದ ಹಸುಗಳ ಹಾಲು 7 ಗಂಟೆ ಒಳಗೆ ನಿಮ್ಮ ಮುಂದೆ 300ಕ್ಕೂ ಹೆಚ್ಚು ಫ್ರೆಶ್ ಸ್ವೀಟ್ಸ್ ಆಗಿ ನಮ್ಮ ಸ್ಟೋರ್ಗಳಲ್ಲಿ ರೆಡಿಯಾಗಿರುತ್ತವೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕಸೀಸ್. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಮೇಡಮ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಬಗ್ಗೆ ಹೇಳ್ತಿದ್ರಿ. ಅದೇ ಇದರಲ್ಲಿ ಈಕ್ವಲ್ ರೈಟ್ಸ್ ಇರುತ್ತಾ ಹೆಣ್ಮಕ್ಳಿಗೆ? ಅದೇ ಅದು ಪಿರಿಯೋಡಿಕಲಿ ಬಂತದ್ದು. ಅದೇ ಅಂದ್ರೆ 56 ಮೊದಲು ಏನೂ ಇರಲಿಲ್ಲ. 56 ನಂತರ ಇಂಟರ್ಸ್ಟೇಟ್ ರೈಟ್ಸ್ ಕೊಟ್ಟರು. ಅಂದರೆ ವಿಲ್ ಮಾಡದೆ, ಒಬ್ಬ ತಂದೆ ವಿಲ್ ಮಾಡದೆ ತೀರ್ಕೊಂಡ್ರೆ ಅವನ ಲೀಗಲ್ ಹೇರ್ಸ್ ಎಲ್ಲರೂ, ಅಂದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಳಿಗಾಗಲಿ ಎಲ್ಲರಿಗೂ ಈಕ್ವಲ್ ಶೇರ್ ಹೋಗಿತ್ತು. ಆ ಥರ ಇಂಟರ್ಸ್ಟೇಟ್ ಕೊಟ್ಟರು. ಅಂದರೆ ಅವಾಗ ಏನು ಮಾಡಿದ್ರು, ಗಂಡು ಮಕ್ಕಳು ಎಲ್ಲ ವಿಲ್ ಮಾಡಿಸ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು ತಂದೆ ಕಡೆಯಿಂದ. ಯಾರ್ದು ಪ್ರಾಪರ್ಟಿ ಹೆಸರಲ್ಲಿ ಇರುತ್ತಲ್ಲ ಅವ್ರ ಕಡೆಯಿಂದ ವಿಲ್ ತಮ್ಮ ಫೇವರ್ನಲ್ಲಿ ವಿಲ್ ಮಾಡಿಸ್ಲಿಕ್ಕೆ ಮಾಡ್ತಿದ್ರು. ಹೀಗಾಗಿ 2005ನಲ್ಲಿ ಏನು ಮಾಡಿದ್ರು, ಮಹಿಳೆಗೂ ಕೋಪಾಸ್ನರಿ ರೈಟ್ಸ್ ಕೊಟ್ಬಿಟ್ರು. ಅಂದರೆ ಈಕ್ವಲ್ ರೈಟ್ಸ್. ವಿಲ್ ಮಾಡಿದ್ರು ವಿಲ್ ಬರೋದೇ ಇಲ್ಲ ಇಲ್ಲಿ, ಈಗ ಬರೋದೇ ಇಲ್ಲ. ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಏನಿದ್ರು. ಈಗ ಒಂದು ಪ್ರಾಪರ್ಟಿಯಲ್ಲಿ ತಂದೆ ತೀರ್ಕೊಂಡ ನಂತರ ಈಗ ಗಂಡು ಮಕ್ಳು ಎಷ್ಟಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ತಾಯಿ ಇದ್ರೆ ಇವರಿಗೆಲ್ಲರಿಗೂ ಈಕ್ವಲ್ ಶೇರ್ ಅಂದ್ರೆ ವಾರಸಾದಲ್ಲಿ ಬರೆಸ್ಬಿಟ್ರೆ ನಾವೆಲ್ಲ ವಾಸ ಸರ್ಟಿಫಿಕೇಟ್ ಅಂತೀವಲ್ಲ, ಲೀಗಲ್ ಹೇರ್ಸ್ ಯಾರ್ಯಾರು ಕ್ಲಾಸ್ 1 ಲೀಗಲ್ ಹೇರ್ಸ್ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಈಕ್ವಲ್. ದಟ್ ಕ್ಯಾನಾಟ್ ಬಿ ಚೇಂಜ್ಡ್ ಅಟ್ ಆಲ್. ದಟ್ ಕ್ಯಾನಾಟ್ ಬಿ ಚೇಂಜ್ಡ್. ನೀವಾಗಿ ನೋ ಅಬ್ಜೆಕ್ಷನ್ ಕೊಟ್ಟು ಬಿಡೋದಿದ್ರೆ ಅದು ಬೇರೆ ಮಾತು. ವಿತೌಟ್ ದಟ್ ಇಟ್ ಇಸ್ ನಾಟ್ ಡನ್. ಅಂದ್ರೆ women are given equal rights in their father's property also. Yes. Okay. ಅಂದ್ರೆ ತಂದೆ ತಾಯಿಗಳ ತಂದೆಯ ಆಸ್ತಿಯಲ್ಲಿ ಅವಳಿಗೆ ಸಮನಾದ ಪಾಲು ಇದೆ ಅನ್ನೋದು ಒಂದು ಈಗ ಒಂದು ಲಾ ಪಾಸ್ ಆಗಿಬಿಟ್ಟಿದೆ. ಗುಡ್. ಈಗ ನಾವು ಹೆಣ್ಮಕ್ಳು ಮಹಿಳೆಯರಿಗೂ ನೋಡ್ತೀವಿ, ಎಲ್ಲ ಎಜುಕೇಷನ್ ಸ್ಟಾರ್ಟ್ ಆಯಿತು. ಮೇನ್ ಅವಳಿಗೆ ಎಜುಕೇಷನ್ ಕೊಡಬೇಕು ಅಂತ ಗೌರ್ಮೆಂಟ್ನವಳು ಅವ್ಳ ಸಲುವಾಗಿ ಎಜುಕೇಷನಲ್ ಪಾಲಿಸಿ ಸ್ಟಾರ್ಟ್ ಮಾಡಿದರು. ಏನೇನೋ ಎಲ್ಲ ಮಾಡಿ ಅವಳ ಎಜುಕೇಷನ್ ಸ್ಟಾರ್ಟ್ ಆಯಿತು. ಅವಳಿಗೆ
ಬೇರೆ ಬೇರೆ ಪ್ರೊಫೆಷನಲ್ಲೂ ಕಾಣ್ತೀವಿ. ಎಲ್ಲಿ ಹೋದರೂ ಅವಳಿಗೆ ಒಂದು ಮಹಿಳೆಗೆ ಯಾವುದೇ ರಂಗದಲ್ಲಿ ನೋಡಿ ಮಹಿಳೆಯರಿರ್ತಾರೆ. ಹೌದು. ಯು ನೇಮ್ ದ ಪ್ರೊಫೆಷನ್, ಶಿ ಇಸ್ ದೇರ್. ಫ್ರಾಮ್ ಅ rickshaw driver to an astronaut, a woman is working. ಕರೆಕ್ಟ್. ಯಾವುದೇ ಆಲ್ ಫೀಲ್ಡ್ಸ್, ಎಲ್ಲ ಫೀಲ್ಡ್ ಅಲ್ಲಿ ವುಮೆನ್ ಇಸ್ ಬೆಸ್ಟ್ ಅಂಡ್ ಶಿ ಇಸ್ ವರ್ಕಿಂಗ್ ಆಲ್ಸೋ ಬೆಸ್ಟ್. ಅದೇ ಅಂತಿಲ್ಲ, ಯಾಕಂದ್ರೆ ಹರ್ ವರ್ಕ್ ಪಾಲಿಸಿ ಅದೆಲ್ಲ ಮೆಂಟಲಿ ಶಿ ಇಸ್ ವೆರಿ ಸ್ಟ್ರಾಂಗ್. ದೋ ಫಿಸಿಕಲಿ ಅಥವಾ ದೈಹಿಕವಾಗಿ ನಾವು ಸ್ವಲ್ಪ ವೀಕ್ ಇರ್ಬೋದು, ಯಾಕಂದ್ರೆ ಆ ಸ್ಟ್ರೆಂತ್ ಗಂಡಸರಲ್ಲಿರೋ ಸ್ಟ್ರೆಂತ್ ನಮಗೆ ಬರೋದಿಲ್ಲ. ಆದರೆ ಮಹಿಳೆಯರು ಮೆಂಟಲಿ ನಾವು ಸ್ಟ್ರಾಂಗ್ ಇದ್ದೀವಿ ಅನ್ನೋದು ಎಲ್ಲರಿಗೂ ಒಪ್ಕೋತಾರೆ. ಆದರೂ ಅವಳಿಗೆ ಈಗ ನಾವು ಅಂತೀವಿ ಬೇರೆ ಬೇರೆ ರಂಗಗಳಲ್ಲಿ ಅವಳು ಕೆಲಸ ಮಾಡೋದು ನೋಡ್ತೀವಿ ಅಂತ. ಈಗ ಅವಳು ಕೆಲಸ ಮಾಡೋ ಪ್ಲೇಸ್ನಲ್ಲಿ ಅವಳಿಗೆ ಏನಾದರೂ ಒಂದು ಪ್ರೊಟೆಕ್ಷನ್ ಬೇಕು. ಯಾಕೆಂದರೆ ನಾನು ಹೇಳಿದೆ ಫಿಸಿಕಲಿ ಶಿ ಈಸ್ ವೀಕ್, ಮೆಂಟಲಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಅವಳಿಗೊಂಥರ ಒಂದು ಪ್ರೊಟೆಕ್ಷನ್ ಬೇಕು ಅಂತ ವರ್ಕ್ ಪ್ಲೇಸ್ನಲ್ಲಿ ಅವಳಿಗೆ ಒಂದು ಪ್ರೊಟೆಕ್ಷನ್ ಕೊಡಲಿಕ್ಕೆ ಅಂತ ಕೆಲವೊಂದು ಸ್ಪೆಷಲ್ ಆ್ಯಕ್ಟ್ಗಳನ್ನೇ ಪಾಸ್ ಮಾಡಿದ್ರು. ಏನೇ ಇರಲಿ, ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ನಲ್ಲೂ ಸಹ ಅವಳಿಗೆ ಈಕ್ವಾಲಿಟಿ ಕೊಟ್ಟರು. ಆರ್ಟಿಕಲ್ 14 ನೋಡ್ರಿ, ಈಕ್ವಾಲಿಟಿ ಬಿಫೋರ್ ಲಾ ಅಂತಾರೆ. ಆಮೇಲೆ ಆರ್ಟಿಕಲ್ 15ನಲ್ಲಿ ದ ಸ್ಟೇಟ್ ಶಾಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಸನ್ ಆನ್ ದ ಗ್ರೌಂಡ್ ಆಫ್ ರಿಲಿಜನ್, ರೇಸ್ ಅಂಡ್ ಕಾಸ್ಟ್ ಅಂತಾರೆ. ನೋಡಿ, ಇಲ್ಲಿ ಸೆಕ್ಸ್ ಬರುತ್ತೆ, ಸೆಕ್ಸ್, ರಿಲಿಜನ್, ಕಾಸ್ಟ್ ಎಲ್ಲ ಬರುತ್ತೆ. ಅಂದ್ರೆ ಒಂದು ಗಂಡು ಮತ್ತು ಹೆಣ್ಣಿಗೆ ಒಂದೇ ರೈಟ್ಸ್ ಕೊಡಬೇಕು, ಸಮಾನವಾದ ಹಕ್ಕುಗಳನ್ನು ಕೊಡಬೇಕು ಅಂತ ಪ್ರತಿಪಾದಿಸುತ್ತದೆ. ಸಂಭಾವನೆ ಅಂತಲ್ಲ, ಯಾವುದೇ ಏನೇ ಆಗಲಿ ಎಲ್ಲಾದ್ರಲ್ಲೂ ಅಂತ. ಇದು ವರ್ಕ್ ಪ್ಲೇಸ್ನಲ್ಲೇ ಅಂತಲ್ಲ, ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ನಲ್ಲಿ ಅದಕ್ಕೆ ಅವಳಿಗೆ ವರ್ಕ್ ಪ್ಲೇಸ್ನಲ್ಲಿ ಅವಳಿಗೆ ಇದು ಮಾಡಬೇಕು, ಈಕ್ವಾಲಿಟಿ ಕೊಡಬೇಕು ಅಂತ ಕೆಲವೊಂದು ಕಾನೂನುಗಳನ್ನು ಪಾಸ್ ಮಾಡಿದ್ರು. ನಾವು ಈಗ ಒಂದು ನೋಡ್ಬೋದು, ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಅಂತ. ಈಗ ನಾವು ನೋಡ್ತಿದ್ವಿ, ಮೊದಲು ಒಂದು ಕನ್ಸ್ಟ್ರಕ್ಷನ್ ವರ್ಕ್ನಲ್ಲಿ ಒಂದು ಲೇಬರರ್ಸ್ ಹೋಗ್ತಾರೆ, ಒಂದು ಗಂಡಸು ಯಾವ ಕೆಲಸ ಮಾಡ್ತಾನೆ ಅವನಿಗೆ ಡೈಲಿ ವೇಜಸ್ ಬೇರೆ ಇರುತ್ತೆ. ಅದೇ ಒಂದು ಹೆಣ್ಮಗಳು ಅದೇ ಕೆಲಸ ಮಾಡ್ತಿದ್ರೆ ಅವಳಿಗೆ ವೇಜಸ್ ಬಹಳ ಕಡಿಮೆ ಕೊಡ್ತಿದ್ರು. ಈ ತರ ಹೌದು, ಅಲ್ಲಿ ಡಿಸ್ಕ್ರಿಮಿನೇಷನ್ ಇತ್ತು ಅಲ್ಲಿ. ಅದಕ್ಕೆ ಈಗ ಗೌರ್ಮೆಂಟ್ನವ್ರು ಏನ್ ಮಾಡಿದ್ರು, ಅದಕ್ಕೆ ಸಮಾನ ಕೆಲಸ ಅಂದ್ರೆ ಒಬ್ಬ ಪುರುಷ ಮತ್ತು ಒಂದು ಹೆಂಗಸು ಒಂದು ಸಮಾನ ಕೆಲಸ ಮಾಡಿದ್ರೆ ಅವ್ರಿಗೆ ಸಮಾನವಾದ ವೇತನ ಕೊಡಬೇಕು. ದೇ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್. ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಅಂತ ಪಾಸ್ ಮಾಡಿದ್ರು. ಅದೇ ರೀತಿ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ ಅಂತಾನು ಪಾಸ್ ಮಾಡಿದ್ರು. ಆ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ ನಲ್ಲಿ ವಿಮೆ, ಇನ್ಶೂರೆನ್ಸ್ ಮಾಡೋದು, ಆಮೇಲೆ ಅವ್ರಿಗೆ ಪೆನ್ಷನ್ ಕೊಡೋದು, ಆಮೇಲೆ ಈ ಹೆರಿಗೆ ಭತ್ಯ, ಈ ಡೆಲಿವರಿ ಟೈಮ್ನಲ್ಲಿ ಅವರಿಗೆ ಪೇಮೆಂಟ್ ಸಹಿತ, ಸ್ಯಾಲ್ರಿ ಸಹಿತ ಅವರಿಗೆ 3 ತಿಂಗಳು ರಜಾ ಕೊಡಬೇಕು ಅಂತ. ಈಗ ಅದನ್ನ 3 ತಿಂಗಳದ 6 ತಿಂಗಳು ಮಾಡಬೇಕು ಅಂತ ಇದೆ. ಅದನ್ನು ಆಗ್ತಾ ಇದೆ, ನೋಡ್ಬೇಕು. ಈಗ ಇಂಥ ಸಮಯದಲ್ಲಿ ಮೀನ್ಸ್ ಡೆಲಿವರಿ ಟೈಮಲ್ಲಿ ಹೋಗ್ತಿರ್ತಾ ಹೆಣ್ಮಕ್ಳೆ, ಅವಾಗ ಕೆಲಸದಿಂದ ತೆಗೆದ್ರೆ ಅವರು ತೆಗಿಲಿಕ್ಕೆ ಬರೋದಿಲ್ಲ ಅವರಿಗೆ. ಸ್ಯಾಲರಿ ಕೊಡಬೇಕು ಅವಳಿಗೆ, ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. ಅಂದ್ರೆ ಅದು ಕಮಿಟೀಸ್ ಫಾರ್ಮ್ ಮಾಡ್ಬಿಡ್ತಾರ ಅವರು. ಈಗ ದೊಡ್ಡ ದೊಡ್ಡ ಕಂಪನೀಸ್ ನಲ್ಲಿ ಕಮಿಟೀಸ್ ಫಾರ್ಮ್ ಮಾಡ್ಲಿಕ್ಕತ್ತಿದ್ದಾರೆ. ಈ ವರ್ಕ್ ಪ್ಲೇಸ್ ನಲ್ಲಿ ಅವ್ರಿಗೆ ಏನಾದ್ರು ಈ ತರ ಹರಾಸ್ಮೆಂಟ್ ಪ್ರೈವೇಟ್ ನಲ್ಲೂ ಅವರಿಗೆಲ್ಲ ಕಮಿಟೀಸ್. ಅದು ಯಾಕಂದ್ರೆ ಪ್ರೈವೇಟ್ ಕಂಪನೀಸ್ ಇದ್ರು ಅವರು ದೇ ಆರ್ ಗವರ್ನ್ ಬೈ ದ ಗವರ್ಮೆಂಟ್ ಪಾಲಿಸೀಸ್ ಅಲ್ಲ. ಅದಕ್ಕೆ ಅವರಿಗೆ ಕಮಿಟೀಸ್ ಫಾರ್ಮ್ ಮಾಡಿ ಆ ಕಮಿಟಿಗೆ ಅವ್ರು ರೆಫರ್ ಮಾಡ್ಬೋದು. ನೋಡಿ, ನಂಗೆ ಈ ಗ್ರೌಂಡ್ ಮೇಲೆ ನಮಗೆ ಕೆಲಸ ತೆಗಿಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅದು ಬೇರೆ ಮಾತು. ಆದ್ರೆ ಈ ಹೆರಿಗೆ ನಾನು ಅವಳಿಗೆ ಡೆಲಿವರಿಗೆ 6 ತಿಂಗಳು ಇದು ಸ್ಯಾಲ್ರಿ ಕೊಟ್ಟು ಅವಳಿಗೆ ತೆಗಿಸೋದು ಅಂತಂದ್ರೆ ಇದಾಗ, ಅದಕ್ಕೆ ಅದನ್ನ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತಾನು ಪಾಸ್ ಮಾಡಿದ್ರು. ಅದರಲ್ಲಿ ಹೆರಿಗೆ ಸೌಲಭ್ಯ ಇದೆ ಅವರಿಗೆ. ಆಮೇಲೆ ಮೇನ್ ಅಂತಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್, ಮನೆಯಲ್ಲೂ ಸೇಫ್ ಇಲ್ಲ, ವರ್ಕ್ ಪ್ಲೇಸ್ ಅಲ್ಲೂ ಸೇಫ್ ಇಲ್ಲ ಮಹಿಳೆಯರು. ಅದೇ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಅಟ್ ವರ್ಕ್ ಪ್ಲೇಸ್ ಅಂತ ಆಕ್ಟ್ ಅಂತ 2013 ನಲ್ಲಿ ಪಾಸ್ ಮಾಡಿದ್ರು. ಅದು 2013, ಓನ್ಲಿ 10 years. ಇದಕ್ಕಿಂತ ಮೊದಲು ಎಷ್ಟು ಹೆಣ್ಮಕ್ಳು ಎಷ್ಟು ತರ ಅನುಭವಿಸಿರ್ಬೇಕು. ಅದೇ ಅಂತಿ ಅಲ್ಲ, ವರ್ಕ್ ಪ್ಲೇಸ್ ನಲ್ಲಿ ಎಲ್ಲಾ ವರ್ಕ್ ಪ್ಲೇಸ್ ನಲ್ಲೂ ಆಗೋದಿಲ್ಲ, ಆದ್ರೆ ಆಗೋ ಚಾನ್ಸಸ್ ಇರುತ್ತೆ. ಈಗ ಆ ಮಹಿಳೆ ಅಂತಂದ್ರೆ ಅವಳು ಹೊರಗಿನವಳು ಇರ್ಬೋದು ಅಥವಾ ಅಲ್ಲಿಯವಳು ಇರ್ಬೋದು. ಈಗ ಸಪೋಸ್ ಹೊರಗಿನವಳು ಬಂದವಳಿಗೆ
ವರ್ಕ್ ಪ್ಲೇಸ್ನಲ್ಲಿ ಅವಳಿಗೆ ಒಳಗೆ ಕರ್ಕೊಂಡು ಏನೋ ಮಾಡ್ತಿರ್ಬೋದು, ಹೌದು ಸೆಕ್ಷುವಲ್ ಮೇಡಮ್, ನೀವು ಅಂತೀರಾ ವರ್ಕ್ ಪ್ಲೇಸ್ ಅಲ್ಲಿ ಅಂದ್ ಮನೆಯಲ್ಲೇ ಮಾಡ್ತಾರೆ. ಮನೆಯಲ್ಲೂ ಸೇಮ್ ಸಿಚುವೇಶನ್ ಇದೆ. ಹೆಣ್ಮಕ್ಳಿಗೆ ಯಾರು ಹೆಂಗಿದಾರ ಅಂತ ಹೇಳಕ್ ಆಗಲ್ಲ ಮೇಡಮ್. ಆಮೇಲೆ ಆ ಮಹಿಳೆಗೆ ಕೋ ಎಂಪ್ಲಾಯಿ ಇರ್ಬೋದು, ಅಥವಾ ಮ್ಯಾನೇಜರ್ ಇರ್ಬೋದು, ಅಥವಾ ಓನರ್ ಇರ್ಬೋದು, ಕಂಪ್ನಿ ಓನರು, ಅವ್ರ ಕಡೆಯಿಂದ ಸೆಕ್ಷುವಲ್ ಹರಾಸ್ಮೆಂಟ್ ಏನಾದರೂ ಅವ್ರು ಬಂತಂದ್ರೆ ಅವ್ರದ್ದೊಂದು ಕಮಿಟಿ ಇರುತ್ತೆ. ಅವ್ರಿಗೆ ಅದನ್ನ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ರೆಫರ್ ಮಾಡ್ಬೋದು, ಅಂದ್ರೆ ಆಕ್ಷನ್ ತಗೋಬಹುದು ಈ ಕಾನೂನಿನ ಅಡಿಯಲ್ಲಿ ಅಂತ. ಈ ತರ ಹೆಣ್ಮಕ್ಳಿಗೆ ವರ್ಕ್ ಪ್ಲೇಸ್ನಲ್ಲಿ ಎಲ್ಲ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಎಲ್ಲ ಕಡೆನೂ ಒಂದು ಸಂರಕ್ಷಣೆ ಕೊಡಬೇಕಂತ ಕೆಲವು ಬೇಕಾದಷ್ಟು ಕಾನೂನು, ನೀವು IPC CRPC ಎಲ್ಲ ತಗೊಳ್ಳಿ. ಅದರಲ್ಲೂ ನೋಡಿ, ಈಗ ರೇಪ್ ಕೇಸಸ್, ಈ ರೇಪ್ ಕೇಸಸ್ನಲ್ಲಿ ಮೊದಲೇನಾಗ್ತಿತ್ತು, ರೇಪ್ ಆಗಿದೆ ಅಂತ ಅವಳು ಪ್ರೂವ್ ಮಾಡ್ಬೇಕಾಗ್ತಿತ್ತು. ಹೌದು ಹೌದು, ಪಾಪ ಅವಳು ಅನುಭವಿಸ್ಬೇಕು ಒಂದು, ಆಮೇಲೆ ಅದನ್ನ ಪ್ರೂವ್ ಮಾಡಬೇಕು. ಅದಕ್ಕೆ ಅದನ್ನ ಏನ್ ಮಾಡಿದ್ರು, ರೇಪ್ ಆಗಿದ್ದಂತೂ ನಿಜ, ಯಾರು ಮಾಡಿದಾರಲ್ಲ ಅವನಿಗ ಪ್ರೂವ್ ಮಾಡ್ಬೇಕು ನಾನು ಮಾಡಿಲ್ಲ ಅಂತ. ಗುಡ್ ಗುಡ್ ಗುಡ್. ಅಂದ್ರೆ ಇದು ಒಂದು ಲೆಸನ್ ಅವರಿಗೆ. ವೆರಿ ಗುಡ್ ಲಾ ಹ್ಯಾಸ್ ಬಿನ್ ಪಾಸ್ಡ್. ಇದು ಅದು ಒಂದು ಹೇಳ್ಬೋದು. ಆಮೇಲೆ ಈ ಡೌರಿ ಹರಾಸ್ಮೆಂಟ್ ನಲ್ಲಿ ಇದು ಡೌರಿ ಹರಾಸ್ಮೆಂಟ್ ಕೇಸ್ನು ಹಾಕ್ಬೋದು IPC ಕೆಳಗೆ. ಈ ತರ ಕೆಲವು ಬಹಳಷ್ಟು ಕ್ರಿಮಿನಲ್ ಕೇಸಸ್ ಮಾಡಬಹುದು ನೀವು ಅವ್ರ ಅಗೇನ್ಸ್ಟ್. ಅಂದ್ರೆ ಒಂದು ಮಹಿಳೆಗೆ ಒಂದು ಸಂರಕ್ಷಣೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದ ಅಲ್ಲಿ ಬೇಕಾದಷ್ಟು ಕಾನೂನುಗಳು ಪಾಸ್ ಮಾಡಿದ್ದಾರೆ. ಆದರೆ ನಮ್ಮ ಹೆಣ್ಮಕ್ಳು ಅದನ್ನು ಚೆನ್ನಾಗಿ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಶುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ ಮೊಬೈಲ್ ನಂಬರ್ 8277833999. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯುವಾಯಿತು. ನಮ್ಮದೇ ಡೈರಿಯ ಸಂತೃಪ್ತವಾದ ಹಸುಗಳ ಹಾಲು 7 ಗಂಟೆ ಒಳಗೆ ನಿಮ್ಮ ಮುಂದೆ 300ಕ್ಕೂ ಹೆಚ್ಚು ಫ್ರೆಶ್ ಸ್ವೀಟ್ಸ್ ಆಗಿ ನಮ್ಮ ಸ್ಟೋರ್ಗಳಲ್ಲಿ ರೆಡಿಯಾಗಿರುತ್ತವೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕಸೀಸ್. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ ವೀಕ್ಷಕರೇ. ಮೇಡಮ್, ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಹೇಳ್ತಿದ್ರಿ. ಹೌದು, ಅದೇ ಅವಳಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂತಂದರೆ ಅವಳಿಗೆ ಅಲ್ಲಿ ಕೆಲಸದ ಪ್ಲೇಸ್ನಲ್ಲಿ ಯಾವುದೇ ಒಂದು ಥರ ಅವಳಿಗೆ
ಕಷ್ಟ ಕೊಡ್ತಿದ್ರೆ ಅದು ಕೋ ಎಂಪ್ಲಾಯ್ ಇರ್ಬೋದು, ಮಾಲಕರು ಇರ್ಬೋದು ಅಂತ ಹೇಳಿದೆ ಅಲ್ಲ ನಾನು. ಅವಳು ಇದು ಈ ಕಾನೂನಿನಡಿ ಅವಳು ಅದನ್ನು ತನ್ನ ಸಂರಕ್ಷಣೆಯನ್ನು ಮಾಡಿಕೊಳ್ಬಹುದು ಅಂತ ಹೇಳ್ತೀನಿ. ಮೇಡಮ್, ಈಗ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋದ್ಕೊಳ್ಳೆ ಅವ್ರ ಪತಿ ಮನೆಯವರಿಂದಾನೋ ಡೊಮೆಸ್ಟಿಕ್ ವೈಲೆನ್ಸ್ ಅನುಭವಿಸ್ಬೇಕಾಗುತ್ತೆ. ಅವರು ಹೆಣ್ಮಕ್ಳು ಏನು ಮಾಡ್ತಾರೆ, ಎಲ್ಲಿ ನಾನು ಕೋರ್ಟ್ ಕಚೇರಿಗೆ ಹೋದರೆ ಮನೆಯಿಂದ ಹೊರಗೆ ಹಾಕ್ತಾರೋ, ಸಮಾಜದಲ್ಲಿ ನನಗೆ ಸ್ಥಾನಮಾನ ಸಿಗುತ್ತೋ ಇಲ್ಲೋ ಅನ್ನೋದು ಒಂದು ಮನಸ್ಸಿನಲ್ಲಿ ಅವರಿಗೆ ಒಂದು ಥರ ಕಿರುಕುಳ ಇರುತ್ತೆ ಮೇಡಮ್. ಅಂಥವ್ರಿಗೆ ಏನಾದರೂ ಸ್ಪೆಷಲ್ ಲಾಸ್ ಕಾನೂನು ಇದೆಯಾ? ಇದೆ. ನಮ್ಮಲ್ಲಿ ಈಗ ಮೀಡಿಯೇಷನ್ ಆ್ಯಂಡ್ ಕನ್ಸಿಲಿಯೇಷನ್ ಸೆಂಟರ್ಸ್ ಅಂತ ಓಪನ್ ಮಾಡಿದ್ದಾರೆ. ಇದರಲ್ಲಿ ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅಂತ ಇದೆ. ಈಗ ಒಂದು ಮಹಿಳೆಗೆ ಏನೋ ಒಂದು ಕಷ್ಟ ಬಂತು, ಅವಳಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಯಾಕಂದರೆ ಅದು ಹಣದ ರೀತಿಯಿಂದಾದರೂ ಇರ್ಬೋದು ಅಥವಾ ಒಂಥರ ಹೆಸಿಟೇಷನ್ನು, ಸಮಾಜದಲ್ಲಿ ಗೊತ್ತಾದರೆ ನಂದು ಮನೆತನದ್ದು ಗೌರವ ಏನಾಗ್ಬೋದು ಅಥವಾ ನನಗೇನಾಗ್ಬೋದು ಅನ್ನೋ ಒಂದು ಹೆದರಿಕೆ ಇರ್ತದಲ್ಲ. ಆವಾಗ ಅವಳು ಏನು ಮಾಡಿದ್ದು, ಡೈರೆಕ್ಟಾಗಿ ಮೀಡಿಯೇಷನ್ ಮತ್ತು ಕನ್ಸಿಲಿಯೇಷನ್ ಸೆಂಟರಿಗೆ ಹೋಗಿ ತನ್ನ ಕಷ್ಟ ಏನಿದೆ ಅಥವಾ ತನಗೇನು ಜಸ್ಟಿಸ್ ಬೇಕು ಅನ್ನೋದು ಅವ್ರ ಹತ್ರ ಹೇಳಿದರೆ ಅವ್ರೇನು ಮಾಡ್ತಾರೆ, ಇಬ್ಬರೂ ಪಾರ್ಟೀಸಿಗೆ ಕರೆಸಿ ರಾಜಿ ಸಂಧಾನ ಮಾಡಿಸ್ತಾರೆ. ಕೋರ್ಟಿಗೆ ಹೋಗೋ ಮ್ಯೂಚುವಲ್ ಆಗಿ ಕರೆಸಿ ಅವ್ರಿಗೆ ಒಂದು ಕಾಂಪ್ರಮೈಸ್ ಮಾಡಿಸ್ತಾರೆ. ಅಂದ್ರೆ ಇದು ಹೊರಗಡೆ ಯಾರಿಗೂ ಗೊತ್ತಾಗೋದಿಲ್ಲ. ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆನೆ ಒಂದು ಕಾಂಪ್ರಮೈಸ್ ಮಾಡಿ ಏನೋ ಒಂದು ಎಂಡ್ ಮಾಡ್ತಾರೆ. ನೀವು ಅದು ಹೇಳಿದ್ರೆ ಕರೆಕ್ಟ್, ಹೊರಗೆ ಹೋಗ್ಲಾರ್ದಂಗೆ ಆಗ್ತದೆ. ಅದು ಮನೆಯವರು ನೀನು ಕೋರ್ಟಿಗೆ ಎಳ್ಕೊಂಡು ಹೋದಿ, ನಿನ್ಗೆ ಮನೆಯಿಂದ ಹೊರಗೆ ಹಾಕ್ತೇನಂದ್ರೆ ಇಲ್ಲಿ ಮೀಡಿಯೇಷನ್ ಮತ್ತು ಕನ್ಸಿಲಿಯೇಷನ್ ಸೆಂಟರ್ ಅಂದ್ರೆ ಇದು ಕೋರ್ಟ್ಗಳಲ್ಲ, ಓಕೆ, ಒಂಥರ ಕನ್ಸಿಲೇಟರ್ಸ್ ಇರ್ತಾರಲ್ಲಿ. ಇದು ಯಾರಿಗೂ ಗೊತ್ತೂ ಆಗೋದಿಲ್ಲ ಹೊರಗಿನವರಿಗೆ. ಅಂದ್ರೆ ಇದು ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಬರೋ ಪ್ರೊಸೀಜರ್ ಇದು. ಅದಕ್ಕೆ ಇದು ಮೀಡಿಯೇಷನ್ ಮತ್ತೆ ಕನ್ಸಿಲೇಷನ್ ಅನ್ನೋದೇ ಇದಕ್ಕೆ. ಮೇಡಮ್, ಇಷ್ಟೆಲ್ಲ ಲಾಸ್, ಆಕ್ಟ್ಸ್, ಪ್ರೊವಿಷನ್ಸ್ ಎಲ್ಲ ಮಹಿಳೆಯರಿಗಾಗಿ ಮಾಡಿದ್ದಾರೆ. ಒಮ್ಮೊಮ್ಮೆ ಎಲ್ಲ ಮಹಿಳೆಯರಲ್ಲ, ಕೆಲವೊಮ್ಮೆ ಅಲ್ಲೋ ಇಲ್ಲೋ ಯಾವುದೊಬ್ಬ ಮಹಿಳೆ ಈ ಆಕ್ಟ್ಸ್ ಅನ್ನ ಮಿಸ್ಯೂಸ್ ಮಾಡ್ಕೋಬಹುದಲ್ಲ ಮೇಡಮ್? ಮೇಡಮ್, ತಾನೇ ಡೊಮೆಸ್ಟಿಕ್ ವೈಲೆನ್ಸ್ ಅತ್ತೆ ಮಾವನ ಮೇಲೆ ಮಾಡಿ ನನಗಾಗಿದೆ ಅಂತಾನು ಮಾಡ್ಕೋಬಹುದು. ಇವೆಲ್ಲ ಆಕ್ಟ್ಸ್ ಯೂಸ್ ಮಾಡಿ ತನ್ನ ಗಂಡನ ಮೇಲೆ ಯಾವುದೋ ಹರಾಸ್ಮೆಂಟ್ ಕೇಸ್ ಹಾಕ್ಬಹುದು. ಇಲ್ಲಿಗಲ್ ಆಗಿ ಏನು ಮಾಡಬಹುದು ಮೇಡಮ್? ನೀವು ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ ದೇ ಮೈಟ್ ಯೂಸ್ ದಟ್ ಲಾ ಫಾರ್ ಎನಿ ಆಫ್ ದೇರ್ ಪರ್ಸನಲ್ ಪರ್ಪಸ್. ಅದಕ್ಕೆ ಏನ್ ಹೇಳ್ತೀರಾ ಮೇಡಮ್? ಹೌದು, ಈಗ ಬೇಕಾದ ನೋಡಿ, ನಾವು ಮಹಿಳೆಯರಿಗಾಗಿ ಕಾನೂನುಗಳನ್ನು ಪಾಸ್ ಮಾಡ್ತೀವಿ, ಅವಳಿಗೆ ಸಂರಕ್ಷಣೆ ಕೊಡಬೇಕು ಅಂತಿದ್ದೀವಿ. ಆದರೆ ಅದೇನಾಗ್ತಾ ಇದೆ, ಈಗ ಆ ಮಹಿಳೆ ಅದನ್ನು ಮಿಸ್ಯೂಸ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗಿನ ಕಾಲ ನೋಡಿದರೆ, ಈಗಿನ ಜನ್ರೇಷನ್ ನೋಡಿದರೆ ಅದೇ ಥರ ಅನಿಸುತ್ತೆ. ಏನು ನಮಗೆ ಹಂಗೆ ಅನಿಸುತ್ತೋ, ಏನೋ ಜನ್ರೇಷನ್ ಆಗಿದೆಯೋ ಅಥವಾ ಕಾಲನೇ ಹಾಗೆ ಬಂದಿದೆಯೋ ಗೊತ್ತಿಲ್ಲ. ಆದರೆ ಇದಕ್ಕಿಂತ ಈ ಮಿಸ್ಯೂಸ್ ಆಗೋಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳೋದು ಏನಂತಂದರೆ, ಪಾಪ ನಮ್ಮ ಭಾರತ ದೇಶದಲ್ಲಿ ಬಡವರ ಸಂಖ್ಯೆ ಬಹಳ ಇದೆ. ಎಷ್ಟೋ ಜನರಿಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವಕೀಲರು ಫೀಸ್ ತುಂಬಬೇಕು, ಆಮೇಲೆ ಕೋರ್ಟಿಂದು ಖರ್ಚು ನೋಡ್ಕೋಬೇಕು, ಇದೆಲ್ಲ ಅವ್ರಿಗೆ ಆಗೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ಬೇಕು? ಅವಾಗ ಅವರು ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇದೆ, ಅಲ್ಲಿ ಲೀಗಲ್ ಏಡ್ ಕೊಡ್ತಾರೆ. ಅಂದ್ರೆ ಒಬ್ಬ ಮನುಷ್ಯನ ಇನ್ಕಮ್ ಮೇಲೆ ಇದೊಂದು ಇನ್ಕಮ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಅದಕ್ಕಿಂತ ಕಡಿಮೆ ಇನ್ಕಮ್ ಅವ್ರದ್ದಿದ್ರೆ ಅವರು ಲೀಗಲ್ ಏಡ್ ಸರ್ವಿಸಸ್ ಅಥಾರಿಟಿಗೆ ಅಪ್ರೋಚ್ ಆಗಿದ್ರೆ ಅವರಿಗೆ ನೀವು ಒಬ್ರು ವಕೀಲರಿಗೆ ನೇಮಿಸ್ಕೊಡ್ತಾರೆ, ಆಮೇಲೆ ಕೋರ್ಟಿನ ಖರ್ಚೆಲ್ಲ ನೋಡ್ಕೊತಾರೆ. ಬಡ ಜನರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಇದನ್ನ ಮಾಡಿದ್ದಾರೆ. ಫ್ರೀ ಲೀಗಲ್ ಏಡ್. ಕೋರ್ಟಿಗೆ ಹೋಗ್ಲಿಕ್ಕೆ ಹೆದರ್ತಾರಲ್ಲ ಜನ, ಕೋರ್ಟಿಗೆ ಹೋದ್ರೆ ಮನಿ ಮಠ ಎಲ್ಲ ಅಂತವ್ರಿಗೆ ಇದು ಪ್ರೊವಿಷನ್ ಇದೆ. ಆದ್ರೆ ಅವರು ತೋರಿಸ್ಕೊಂಡು ನಮ್ಮ ಇನ್ಕಮ್ ಇಷ್ಟಿದೆ ಅಂತ ಅವ್ರು ತೋರಿಸ್ಕೊಂಡು, ಇದೆಲ್ಲ ಜನರಿಗೆ ಮಹಿಳೆಯರು ಮಿಸ್ಯೂಸ್ ಮಾಡೋದಕ್ಕೆ ಅಯ್ಯೋ ಮಹಿಳೆ ಈಗ ಅದೇ ಬಹಳ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ನೋಡಿ, ಸಂರಕ್ಷಣೆಗಾಗಿ ಕಾನೂನುಗಳನ್ನು ಮಾಡಿದ್ದಾರೆ ಹೊರತದ್ದು ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾಕಂದ್ರೆ ನಾಳೆ ಏನಾಗುತ್ತೆ, ಇದ್ದದ್ದು ನಮ್ದು ಇರೋ ರೈಟ್ಸು ಹೋಗ್ಬಿಡುತ್ತೆ. ನಿಜ ನಿಜ, ಕೊಟ್ಟಿರೋ ರೈಟ್ಸ್ ಆಮೇಲೆ ಈ ನಿಜವಾಗ್ಲೂ ಜಸ್ಟಿಸ್ ಸಿಗೋರಿಗೆ ಇದರಿಂದ ಎಷ್ಟು ಹಾನಿ ಆಗುತ್ತೆ. ಮಾಡೋದಿರ್ಲಿ ಅವ್ರು ಸಫರ್ ಆಗುತ್ತೆ, ಒಬ್ರು ಮಾಡೋದಿರ್ಲಿ 100 ಜನ ಸಫರ್ ಆಗ್ತಾರ ಅಂತಾರಲ್ಲ, ಆ ತರ ಇದೆ. ನೋಡಿ, ಕಾನೂನುಗಳನ್ನು ಮಾಡಿದ್ದಾರೆ, ಅದನ್ನು ಸರಿಯಾಗಿ ನಾವು ಅದನ್ನ ನಮ್ಮ ಯೂಸ್ ಮಾಡ್ಕೋಬೇಕು. ಆಮೇಲೆ ಏನಂದ್ರೆ ನಮ್ದು ಭಾರತೀಯ ಸಂಸ್ಕೃತಿ, ನಮ್ಮ ಕಸ್ಟಮ್ಸ್ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಅದನ್ನೆಲ್ಲ ನೋಡಿಕೊಂಡು ಆ
ಬ್ಯಾಕ್ಗ್ರೌಂಡ್ನಲ್ಲಿ, ಎಸ್, ನಮ್ಮ ಭಾರತೀಯ ಸಂಸ್ಕೃತಿಯ ಬ್ಯಾಕ್ಗ್ರೌಂಡ್ನಲ್ಲಿ ನಾವು ಈ ಕಾನೂನುಗಳನ್ನು ಏನು ಪಾಸ್ ಮಾಡಿದ್ದಾರಲ್ಲ ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಎಸ್, ನೋಡಿ, ಈಗ ನಾನೇ ಒಂದು ಇದು ಹೇಳ್ತೀನಿ, ಎಕ್ಸಾಂಪಲ್ ನಂದೇ ಓನ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ಈ ಲೀಗಲ್ ಏಡ್ ಕಮಿಟೀಸ್ನಿಂದ ಕ್ಯಾಂಪ್ಸ್ ಮಾಡ್ತಿದ್ವಿ. ಒಂದು ಈ ಅಂಗನವಾಡಿ ಕಾರ್ಯಕರ್ತೆಯರಿಗಾಗಿ ಒಂದು ಲೀಗಲ್ ಏಡ್ ಕ್ಯಾಂಪ್ ಮಾಡಿದ್ವಿ. ಆವಾಗ ನಾನು ಇದೇ ಈಕ್ವಾಲಿಟಿ, ಆಮೇಲೆ ಮಹಿಳೆಯರಿಗಾಗಿ ಏನು ಕಾನೂನು ಮಾಡಿದ್ರು, ಅವ್ರ ಈಕ್ವಾಲಿಟಿ ಏನಿದೆ ಅದೆಲ್ಲ ಹೇಳಿದಾಗ ಒಬ್ಬಳು ಅಂಗನವಾಡಿ ಕಾರ್ಯಕರ್ತೆ ಎದ್ದು ನನಗೆ ಹೇಳಿದರು, ಮೇಡಮ್ ನಾವು ಬೆಳಿಗ್ಗೆ ಎದ್ದು ಇಬ್ಬರು ಗಂಡ ಹೆಂಡತಿ ದುಡಿತೀವಿ, ನಾವು ಇಬ್ಬರು ಕೂಡ ಹೋಗ್ತೀವಿ, ಸಂಜೆಗೆ ಇಬ್ಬರು ಕೂಡಿ ಬರ್ತೀವಿ, ಆದರೆ ಬಂದ ತಕ್ಷಣ ನನ್ನ ಗಂಡ ಆರಾಮ್ ಸೋಫಾದ ಮೇಲೆ ಕೂಡ್ತಾನ್ರಿ, ನಾನು ಹೋಗಿ ಚಹಾ ಮಾಡ್ಕೊಂಬರ್ಬೇಕು, ತಿಂಡಿ ಮಾಡ್ಕೊಂಬರ್ಬೇಕು ಅಂತ ಅಂದ. ಆಮೇಲೆ ನಮಗೇನು ಈಕ್ವಾಲಿಟಿ ಸಿಕ್ಕಂಗಾಯ್ತ್ರಿ ಅಂತ ಕೇಳಿದ್ರು. ಆಮೇಲೆ ನಾನು ಅಂದೆ, ನೋಡಮ್ಮ, ನೀ ಇದನ್ನು ಮಾಡ್ತಾರಲ್ಲ, ಇದೇನೇ ಕಾನೂನುಗಳನ್ನು ಮಾಡಿದ್ರು ಕಾನೂನು ನಮ್ಮ ಸಂರಕ್ಷಣೆಗಿದೆ, ಆದರೆ ನಾವು ನಮ್ಮ ಸಂಸ್ಕೃತಿ ಬಿಡ್ತೀವ, ನಮ್ಮ ಕಸ್ಟಮ್ ಭಾರತೀಯ ಸಂಸ್ಕೃತಿಯನ್ನು ಬಿಟ್ಟು ನಮಗೆ ಹೊರಗೆ ಹೋಗ್ಲಿಕ್ಕೆ ಆಗುತ್ತಾ? ನಮ್ಮ ಸಂಸ್ಕೃತಿಯ ಪ್ರಕಾರ ಏನಿದೆ, ಹೆಣ್ಣು ಮಗಳು ಒಂದು ಅಡುಗೆ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ಅವಳದು. ಲಕ್ಷ್ಮಿ ಗೃಹಿಣಿ, ಮೊದಲು ಗೃಹಿಣಿ ಅವಳು, ಅದೇ, ಆಮೇಲೆ ಕೆಲಸ ಮಾಡೋಳು ಔಟ್ಸೈಡ್ ಇರಬೇಕು. ಅವಳು ದುಡಿತಿರ್ಬೇಕು ಇಲ್ಲ ಅನ್ನೋದಿಲ್ಲ, ಆದರೆ ಇಬ್ಬರನ್ನೂ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಬೇರೆ ಮಾತು. ಗಂಡ ಹೆಂಡತಿನವರೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀನು ಒಂದು ದಿವಸ ಮಾಡು, ನಾನು ಒಂದು ದಿವಸ ಮಾಡ್ತೀನಿ, ನೀನು ಈ ಕೆಲಸ ಮಾಡು, ನಾನು ಈ ಕೆಲಸ ಮಾಡ್ತೀನಿ, ಆ ಥರ ಇದ್ರೆ ನಿಮ್ಮ ಜೀವನ ಒಂದು ಸರಿ ಸುರಳಿತವಾಗಿ ನಡೆಯುತ್ತೆ. ಈಕ್ವಾಲಿಟಿ ವಿತ್ ಲವ್. ಅದಿರ್ಬೇಕು, ಈಕ್ವಾಲಿಟಿ ವಿತ್ ಲವ್ ಇರಬೇಕು. ಇದು ನೀವು ನಾನು ಯಾಕೆ ಮಾಡಲಿ, ನೀನು ಯಾಕೆ ಮಾಡಲಿ ಅಂತ ಈ ಹಾವಾಗ ಬಿದ್ದರೆ ಇವೆಲ್ಲ ಲಿಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಮೇಡಮ್ ತಮ್ದು ಮತ್ತು ಸರ್ ಹೆಂಗ್ ಹೋಗ್ತಿದ್ರು ಅಂತ, ಹೆಂಗ್ ಜೀವನ ಸಾಗಿಸ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಿದ್ದಾರೆ ಮೇಡಮ್. ಮೀನ್ಸ್ ದೇ ವೇರ್ ಆಲ್ಸೋ ಅ ಬೆಸ್ಟ್ ಕಪಲ್ ಆಕ್ಚುಲಿ. ಬೋತ್ ವೇರ್ ಇನ್ ಲಾ ಪ್ರೊಫೆಷನ್, ಬಟ್ ದೇ ವೆಂಟ್ ಆನ್ ಮೂವಿಂಗ್ ವಿತ್ ಅ ವೆರಿ ಫ್ಲುಯೆನ್ಸಿ ಅಂತಾರಲ್ಲ, ವಿತ್ ಅ ವೆರಿ ನೀಟ್ ಫ್ಲುಯೆನ್ಸಿ ಆ್ಯಂಡ್ ಅ ಬ್ಯೂಟಿಫುಲ್ ವೇ. ಹೌದಿಲ್ಲ ಮೇಡಮ್? ಹೌದು, ಭಾಳ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇತ್ತು. ಅದೇ ನಾನು ಎಷ್ಟು ಅವ್ರ ಜೊತೆಗೇನೆ ನಾನು ಕೋರ್ಟ್ನಲ್ಲಿ ಕೆಲಸ ಮಾಡಿದ್ರು, ಅವರು ಮನೆಯಲ್ಲಿ ನಂಗೆ ಅಷ್ಟೇ ವರ್ಕ್ ಮಾಡ್ತಿದ್ರು. ದಿಸ್ ಇಸ್ ಕಾಲ್ಡ್ ಈಕ್ವಾಲಿಟಿ. ಅದೇ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇಬ್ಬರ ನಡುವೆ. ನಮ್ಮಲ್ಲಿ ಆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ನಾವು 40 ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ ವಿದೌಟ್ ಎನಿ ಹೆಸಿಟೇಷನ್. ಮೀನ್ಸ್ ನನಗಿದು ಬೇಕನ್ನೋದೊಂದು ಏನಂತಾರೆ ಜಿದ್ ಇರಬಾರ್ದು, ಯಾವಾಗಲೂ ಈಕ್ವಲಿ ಮೂವ್ ಆನ್ ಅಂತ ಹೇಳ್ತಿದ್ದಾರೆ. ಅದೇ ಒಂದೇ ನಂದು ರಿಕ್ವೆಸ್ಟ್ ಅಂತಂದ್ರೆ ಮಹಿಳೆಯರಿಗೆ, ನಿಮ್ಮ ಸಂರಕ್ಷಣೆಗಳಿಗಾಗಿ ಕಾನೂನು ಮಾಡಿದ್ದಾರೆ ಹೊರತು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಯಾವಾಗಲೂ. ಒಂದು ಕುಟುಂಬ ಅಂದ್ರೇನು, ಒಂದು ಕುಟುಂಬ ಅಂದರೆ ಒಂದು ಗಟ್ಟಿಯಾದ ಒಂದು ಇದದು ನಾಟ್ ಅಂತೀವಲ್ಲ ನಾವು, ಗಟ್ಟಿಯಾದ ಗಂಟದು, ಅದು ಬಿಡಿಸ್ಲಾರದ ಗಂಟದು. ಅದನ್ನು ನಾವು ಫೋರ್ಸಿಬ್ಲಿ ಬಿಡಿಸ್ಕೊಳ್ಬಾರ್ದು, ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ ಅದೇ ಒಂದು ನಂದು ರಿಕ್ವೆಸ್ಟ್. ಮೇಡಮ್ ಬಹಳ ಒಳ್ಳೆ ವಿಚಾರ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ. ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ಹೇಳಬಹುದು ಮೇಡಮ್. ಏನಿಲ್ಲ, ಅದೇ ನಂದು ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ಅದು ಮಿಸ್ಯೂಸ್ ಮಾಡ್ಕೋಬೇಡಿ. ಆಮೇಲೆ ನಿಮಗೇನೇ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಮೇಡಮ್ ಭಾಳ ಒಳ್ಳೆ ವಿಚಾರ ಹೇಳ್ಕೊಟ್ರಿ. ಯಾವ್ಯಾವ ರೂಲ್ಸು, ಯಾವ್ಯಾವ ಲಾಸ್, ಯಾವ್ಯಾವ ಪ್ರೊವಿಷನ್ಸ್, ಯಾವ್ಯಾವ ಆ್ಯಕ್ಟ್ ಮಹಿಳೆಯರಿಗಾಗಿ ಮಾಡಿದ್ದಾರೆ ಅಂತ ಹೇಳ್ಕೊಟ್ರಿ. ಬಹಳಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ ಮೇಡಮ್. ಧನ್ಯವಾದಗಳು. ವೀಕ್ಷಕರೇ, ಇವತ್ತು ಮಹಿಳಾ ಮತ್ತು ಕಾನೂನು ಬಗ್ಗೆ ಬಹಳಷ್ಟು ಮಾಹಿತಿ ತಿಳ್ಕೊಂಡು ನೀವು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಆ್ಯಕ್ಟ್ಸ್, ಕಾನೂನ್ಸ್, ಪ್ರೊವಿಷನ್ ಉಪಯೋಗಿಸಬಹುದು, ಬಳಸ್ಕೊಳ್ಬಹುದು ಅಂತ ನಿಮಗೆ ಬಿಟ್ಟಿದ್ದು. ಆದರೆ ಈಕ್ವಾಲಿಟಿ ಇದೆ ಅಂತ ಹೇಳಿ ಮೇಡಮ್ ಹೇಳ್ದಂಗೆ ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್, ಗೋ ಟುಗೆದರ್, ಬಿ ಹ್ಯಾಪಿ ಅಂತ ಹೇಳ್ತಿದ್ದೇನೆ. ಮತ್ತೆ ವೀಕ್ಷಕರೇ, ಭೇಟಿ ಆಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ. ವೀಕ್ಷಿಸುತ್ತಿರಿ 9 ಲೈಫ್. ಧನ್ಯವಾದ.